ಸ್ಕ್ವಯರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಇವೆಲ್ಲ ಏನು ಟೂ ಡೈಮೆನ್ಷನಲ್ ಫಿಗರ್ಸ್. ಸೊ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇರೋದು 3 ಡೈಮೆನ್ಷನಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್. ಸೊ ಈ 3 ಡೈಮೆನ್ಷನಲ್ ಫಿಗರ್ ಅಲ್ಲಿ ಏನಂತ ಕರಿತೀರಮ್ಮ? ಕ್ಯೂಬ್. ಎರಡು ಸರ್ಫೇಸಸ್ ಬರುತ್ತೆ. ಒಂದು ಕರ್ವ್ಡ್ ಸರ್ಫೇಸ್, ಇನ್ನೊಂದು ಟೋಟಲ್ ಸರ್ಫೇಸ್. ಹೌದಲ್ರಮ್ಮ? ಒಂದು TSA ಅಂಡ್ CSA. CSA ಇನ್ನೊಂದು ಹೆಸರೇನು? ಲ್ಯಾಟ್ರಲ್. ಈಗ ನೋಡ್ರಮ್ಮ, ಇಲ್ಲಿ ಒಂದು ಕ್ಯೂಬ್ ಸುತ್ತ ತಗೊಂಡಿರಲ್ಲ, ಸುತ್ತ ಈ ನಾಲ್ಕು ಸರ್ ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ಈ ಸುತ್ತ ಈ ಸುತ್ತ 4 ಸೈಡ್ಸ್ ತಗಂತೀವಲ್ಲ, 4 ಸೈಡ್ಸ್. ಕೇಳಿಸ್ತಾ ಇದೆ ಹರ್ಷಿತಾ? ಎಸ್ ಸರ್. 4 sides ತಗಂತೀವಲ್ಲ, ದಟ್ ಈಸ್ CSE. ಓನ್ಲಿ 4 sides ತಗೊಂಡ್ರೆ, ಇನ್ಕ್ಲೂಡಿಂಗ್ ಟಾಪ್ ಅಂಡ್ ಬಾಟಮ್ ನ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ. ನಾನು ಇದನ್ನ ಬರ್ಸೋದಿಲ್ಲ, ನಿಮ್ ತಲೆ ಒಳಗಿರ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ ವಾಟ್ ಈಸ್ CSE, ವಾಟ್ ಈಸ್ TSE? TSE ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಓನ್ಲಿ 4 sides. ನೋಡ್ರಿ, 1 2 3 4, ಈ 4 sides ಅನ್ನ ತಗೊಂಡ್ರೆ ಅದೇನದು? ಕರ್ವ್ಡ್ ಸರ್ಫೇಸ್ ಏರಿಯಾ. ಇನ್ಕ್ಲೂಡಿಂಗ್ ಟಾಪ್ ಅಂಡ್ ಬಾಟಮ್ ತಗೊಂಡ್ರೆ, ಟಾಪ್ ಅಂಡ್ ಬಾಟಮ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ CSE. ಕ್ಲಿಯರ್? ಟೋಟಲ್ ಸರ್ಫೇಸ್ ಏರಿಯಾಕ್ಕೂ ಕರ್ವ್ಡ್ ಸರ್ಫೇಸ್ ಏರಿಯಾ ಕ್ಯೂಬ್ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಜಸ್ಟ್ ಐ ಡಿಸ್ಕಸ್ ಅಬೌಟ್ ಕ್ಯೂಬ್. ಬೇರೆ ಬೇರೆ ತರ ಇದೆ, ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. ಕ್ಯೂಬಿಗೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನ್ ಮಾಡ್ತೀರಿ? ಅದರಲ್ಲಿ ಟಾಪ್ ಅಂಡ್ ಬಾಟಮ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ, ಅದು ಕರ್ವ್ಡ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ 6 ಫೇಸಸ್ ಇದಲ್ಲ, 6 ಫೇಸಸ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ. ಕ್ಲಿಯರ್ ಆಯ್ತು? CSA ಮತ್ತು TSA ನಾನು ಆಮೇಲೆ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೆಸ್ತಿದ್ದೀನಿ. ಬಟ್ ನಿಮ್ಗೆ CSA ಅಂದ್ರೆ ಏನು, TSA ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಯಾರಿಗಾರ ಡೌಟ್ ಇದ್ರೆ ಕೇಳು. ಸೊ ನೋಡ್ರಮ್ಮ, CSA ಅಂದ್ರೆ ಈ ಕ್ಯೂಬ್ ನ 4 ಸೈಡ್ಸ್ ಅಷ್ಟೇ ಏರಿಯಾ ಕಂಡಿಡಿದ್ರೆ ಅದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಈ 4 ಸೈಡ್ಸ್ ಜೊತೆಗೆ ಟಾಪ್ ಅಂಡ್ ಬಾಟಮ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ then it becomes TSA. ಕ್ಲಿಯರ್? ಯಾರೋ ಮಾತಾಡ್ರಮ್ಮ. ಎಸ್ ಸರ್. ಎಸ್ ಸರ್. ಈಗ ಕ್ಯೂಬ್ ಅಲ್ಲಿ ಎಷ್ಟು ಫೇಸಸ್ ಇನ್ಕ್ಲೂಡ್ ಮಾಡ್ತೀರಿ? ಸೊ ನಾನ್ ನಿಮಗೆ ರಫ್ ಆಗಿ ಹೇಳ್ತಾ ಇದ್ದಿದ್ದು, ನಿಮ್ ತಲೆ ಒಳಗಿರ್ಲಿ ಇದು. ಅರ್ಥ ಆಯ್ತೇನೆ? ಈಗ ರೆಕ್ಟ್ಯಾಂಗಲ್, ಸ್ಕ್ವಯರ್ ಅವೆಲ್ಲ ಎಂತ ಫಿಗರ್ಸ್ ಅವು? 2D ಫಿಗರ್ಸ್. ಬರ್ಕಂತಿದ್ರ ಇವಿದಾವಲ್ಲ, ಸುಮ್ನೆ ಜಸ್ಟ್ ನಿಮಗೆ ಗೊತ್ತಿರ್ಲಿ ಅಂತ. 2D ಅಲ್ಲ, 2D ಇವೆಲ್ಲ ಎಂತ ಫಿಗರ್ಸ್? 2D ಫಿಗರ್ಸ್. ಒಂದ್ ಬರ್ಕಟ್ರಿ, ನಿಮ್ ತಲೆ ಒಳಗಿರ್ಲಿ 2D ಫಿಗರ್ಸ್. ಸರ್ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ಲ. ಇವು ಎಂತ ಫಿಗರ್ಸ್ ಅಮ್ಮ? ಇವು 2D ಫಿಗರ್ಸ್. ಯಾವುದು? ಸ್ಕ್ವಯರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಇನ್ನು ಬಹಳಷ್ಟು ಇದಾವೆ. ಅದು ಜಸ್ಟ್ ಐ ವಿಲ್ ಗಿವ್ ದ ಎಕ್ಸಾಂಪಲ್ಸ್ ಓನ್ಲಿ 3. ಸ್ಕ್ವಯರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಬಂದ್ರೆ ಎಂತ ಫಿಗರ್ಸ್ ಅವು? 2D ಫಿಗರ್ಸ್. ಡಿಸ್ಕಸ್ ಮಾಡೋದು ಮೇನ್ ಆಗಿ ಯಾವುದು? 3D ಫಿಗರ್ಸ್. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಮೇನ್ ಆಗಿ ಡಿಸ್ಕಸ್ ಮಾಡೋದು 3D ಫಿಗರ್ಸ್. ಸೊ ಅದರಲ್ಲಿ 3D ಫಿಗರ್ಸ್ ಅಲ್ಲಿ ಯಾವ್ದು ಫಸ್ಟ್ ತಗೊಂತೀರಿ? ಈಗ
2D ಫಿಗರ್ಸ್ ಅಂತ ತಿಳ್ಕೊಂಡ್ರಿ. ಆಯ್ತಾ ನಮ್ಮಿಂದು ಆಯ್ತಾಯ್ತು. ಯಾರೋ ಒಬ್ರು ಉಸಿರು ಬಿಡ್ರಮ್ಮ. ಎಸ್ ಸರ್. ಈಗ ನಾನು ಕ್ಯೂಬ್ ಬಗ್ಗೆ ಬರ್ತೀನಿ. ಕ್ಯೂಬ್ ಇಸ್ ಎ 3-dimensional figure. ಈ 3-dimensional figures ಓನ್ಲಿ ಸೈಡ್ಸ್ ಅನ್ನ ತಗೊಂಡ್ರೆ ದಟ್ ಈಸ್ 4 ಸೈಡ್ಸ್ ನ ಮೆಜರ್ ಮಾಡಿದ್ರೆ 4 ಸೈಡ್ಸ್ ಅಂದ್ರೆ ಪಕ್ಕ ಪಕ್ಕ ಅಂದ್ರೆ ಟಾಪ್ ಬಾಟಮ್ ಸೇರ್ಸ್ಕೊಳಂಗಿಲ್ಲ. ದಟ್ ಈಸ್ ಏನದು CSA 6 ಸೈಡ್ಸ್ ನ ಮೆಜರ್ ಮಾಡಿದ್ರೆ TSA ಎಸ್ ನೋಡ್ರಿ ಈಸಿ ಇದೆ. ಇದು ಅರ್ಥ ಆಯ್ತಾ? 4 ಸೈಡ್ಸ್ ಅಂದ್ರೆ ಯಾವ್ದು? ಇದು 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 ಆಯ್ತಾ? ಜೊತೆಗೆ ಇನ್ ರಿಮೈನಿಂಗ್ 2 ಸೈಡ್ಸ್ ಅಂದ್ರೆ ಟಾಪ್ ಅಂಡ್ ಬಾಟಮ್ ಇನ್ಕ್ಲೂಡ್ ಆಗ್ತದೆ. ದಟ್ ಈಸ್ TSA. ಕ್ಲಿಯರಾ? ನಾ ಇದಕ್ಕೇನು ಡೆಫಿನೇಷನ್ಸ್ ಬರ್ತಲ್ಲ ನಿಮಗೆ. CSA ಅಂದ್ರೆ ಯಾವ್ದು ಕನ್ಸಿಡರ್ ಮಾಡ್ತೀವಿ, TSA ಅಂದ್ರೆ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂತ ಅರ್ಥ. ಕ್ಲಿಯರ್ ಆಯ್ತು? ಏ ಬಿಟ್ಬಿಡ್ರಿ ರಮ, ನೀವು ಏನ್ ದೇವಾಗ ಕೂತ್ಕೊಂಡಿದ್ದೀವಿ ಅಂದ್ರೆ ಆಟ ಆಡ್ತಿದ್ದೀರಾ? ಚೆನ್ನಾಗಿ ಆಟ ಆಡ್ತಿದ್ದೀರಾ? ಸರ್ ಕ್ಲಿಯರ್. 17 ಹೇಳ್ಬೇಕಬೇಡ, ನಾನು 4 ಸಲ ಕೇಳಿದ್ರು ಕ್ಲಿಯರ್ ಕ್ಲಿಯರ್ ಅಂದ್ರೆ. ಓಕೆ ಬರ್ರಿ ಈಗ ನೆಕ್ಸ್ಟ್ ಒನ್ ಯಾವ್ದಮ್ಮ? ಸಿಲಿಂಡರ್. ಸಿಲಿಂಡರ್ ಈ ಸಿಲಿಂಡರ್ ನ ಈ ಪೋರ್ಷನ್ ಕನ್ಸಿಡರ್ ಮಾಡಿದ್ರೆ, ಇದಷ್ಟೇ ಪೋರ್ಷನ್ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ CSA. ಓನ್ಲಿ ರೌಂಡ್ ಏನ ಪಾತ್ ಹಂಗೆ ರೌಂಡ್ ಪಾತ್, ಟೋಟಲಿ ರೌಂಡ್ ಪಾತ್ ತಗೊಂಡ್ರೆ ದಟ್ ಈಸ್ CSA. ಈ ಟಾಪ್ ಬಾಟಮ್ ಎರಡು ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ TSA round path plus top plus bottom. ಕ್ಲಿಯರ್ ಆಯ್ತು? ಇದು ನಾನು ರೌಂಡ್ ಪಾತ್ ಅನ್ಕೊಂಡು ನಮ್ದೇ ಆದ ಭಾಷೆಯಲ್ಲಿ ಅನ್ಕೊಂಡು ನಮ್ಗೆ ಅರ್ಥ ಆದ್ರೆ ಸಾಕು. ಈ ರೌಂಡ್ ಸರ್ಕ್ಯುಲರ್ ಪಾತ್ ಇದೆಯಲ್ಲ, ಈ ಸರ್ಕ್ಯುಲರ್ ಬರೀ ಸರ್ಕ್ಯುಲರ್ ಅಷ್ಟೇ ನಾವು ಏರಿಯಾ ಮೆಜರ್ ಮಾಡಿದ್ರೆ ದಟ್ ಈಸ್ CSA. ಆ ರೌಂಡ್ ಏರಿಯಾ ಮೆಜರ್ ಮಾಡೋದ್ರ ಜೊತೆಗೆ ಟಾಪ್ ಅಂಡ್ ಬಾಟಮ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ TSA. ಸೊ ಬರೀ ರೌಂಡ್ ಪಾತ್ ಅನ್ನ ಮೆಜರ್ ಮಾಡಿದ್ರೆ CSA ಓನ್ಲಿ ಅಷ್ಟೇ. ಪಾಟ್ ಕರ್ಡ್ ಅಂದ್ರೆ ಕರ್ಡ್ ಸರ್ಫೇಸ್. ಟಾಪ್ ಬಾಟಮ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ TSA. ಕ್ಲಿಯರಾ? ಕ್ಲಿಯರಾ? ಎಸ್ ಸರ್. ಎಸ್ ಸರ್. ಐಡಿಯಾ ಬಂತೇನ್ರಮ್ಮ? ನಿಮ್ಮನೆ ಸಿಲಿಂಡರ್ ಐತೇನ್ರಮ್ಮ? ಸಿಲಿಂಡರ್ ಇದೆಯಲ್ಲ ಅಷ್ಟೇ ಪೋರ್ಷನ್ ಕವರ್ ಮಾಡಿದ್ರೆ CSA. ಸಿಲಿಂಡರ್ ನ ಟಾಪ್ ಬಾಟಮ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ, ರೌಂಡ್ ಪಾತ್ ಜೊತೆಗೆ ಟಾಪ್ ಬಾಟಮ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ TSA. ಕ್ಲಿಯರ್ ಆಯ್ತು? ಎಸ್ ಸರ್. ಕ್ಲಿಯರಾ? ಎಸ್ ಸರ್. ಆರ್ ಯು ಕ್ಲಿಯರ್? ಎಸ್ ಎಸ್ ಸರ್ ಕ್ಲಿಯರ್. ಫೋನ್ ವರ್ಕ್ ಐಸ್ ಕ್ರೀಮ್ ತಿಂತೀವಿ ಸರ್, ಫೋನ್ ಐಸ್ ಕ್ರೀಮ್ ಅಲ್ವಾ? ನೋಡ್ರಮ್ಮ, ಈ ಫೋನ್ ಹಿಂಗಿದೆ, ಹಿಂಗಿರುತ್ತೇನಮ್ಮ? ಇದರಲ್ಲಿ ಟಾಪ್ ಬಿಟ್ರೆ ಎಕ್ಸ್ಕ್ಲೂಡ್ ಟಾಪ್ ಬಿಟ್ರೆ ಎಕ್ಸ್ಕ್ಲೂಡ್ ಟಾಪ್ ಅಂದ್ರೆ ಅದೇನದು CSA. ಈ ಪೋರ್ಷನ್ ಜೊತೆಗೆ ಟಾಪ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ, ಇನ್ಕ್ಲೂಡ್ ಟಾಪ್ ಮಾಡಿದ್ರೆ, ನಂದೇ ಭಾಷೆ ಇದು, ಈ ಬುಕ್ ಅಲ್ಲಿ ಇಲ್ಲ, ಇದು ಐತೇನ್ರಮ್ಮ? ಇದು ನೋ ಸರ್. ಇದು TSA. ಕ್ಲಿಯರ್? ನೋಡ್ರಮ್ಮ, ಇದಿಷ್ಟನ್ನೇ ಅಷ್ಟೇ ನೀವು ರೌಂಡ್ ಮೆಜರ್ ಮಾಡಿದ್ರೆ ದಟ್ ಈಸ್ CSA. ಇದ್ರ ಜೊತೆಗೆ ಈ ಟಾಪ್ ಅನ್ನು ಮೆಜರ್ ಮಾಡಿದ್ರೆ, ಟಾಪ್ ಪ್ಲಸ್ ಸುತ್ತ ಮೆಜರ್ ಮಾಡಿದ್ರೆ ದಟ್ ಈಸ್ TSA. ಕ್ಲಿಯರಾ? ಎಸ್ ಸರ್. ಕ್ಲಿಯರ್ ಏನ್ರಮ್ಮ? ಎಲ್ಲ ಎಸ್ ಸರ್. ಎಸ್ ಸರ್ ಕ್ಲಿಯರ್ ಆಯ್ತು. ಎಸ್ ಸರ್ ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತು? ಡೌಟ್ಸ್? ಎಸ್ ಸರ್ ಆಯ್ತು. ಇವ್ರಮ್ಮ ಯಾರಮ್ಮ? ಎರೆ ಚಿಕನ್ ಹಳ್ಳ್ಯಾರು, ಎರೆ ಸೀಮೆಯರು. ಅರ್ಥ ಆತೇನ್ರಮ್ಮ?
Yes, sir. Yes, sir. ಈಗ ಬರ್ಕೊಂಡ್ರಿ ಆಗಿನ ಬರ್ಕೊಂಡಿದ್ರೆ ಇಲ್ಲ ಬರ್ಕೊಂಡಿದ್ವಿ ಸರ್. ಬರ್ಕೊಂಡಿಲ್ಲ ಸರ್. ಆಗ್ಲೇದು ಬರ್ಕೊಂಡ್ವಿ ಸರ್. ಬರ್ದಿಲ್ಲ. ಬರ್ಕೊಂಡಿಲ್ಲ ನೀವು ನೋ ಸರ್. ರಕ್ಷಿತಾ ನೋ ಸರ್. ಸರ್ ನೀವ್ ಅಳಿಸ್ಬಿಟ್ರಿ. ನಾಲ್ಕು ವರ್ಷ ಹೇಳಕ್ಕಾಗಲ್ಲ ಸರ್ ಮಿನಿಸ್ಟರ್ ಬರೀತೀರಾ? ವಿಡಿಯೋ ನೋಡಿ ಬರ್ಕೊಂಡ್ರಿ CSA TSA ಇರಲ್ಲ ಎರಡಕ್ಕೂ ಒಂದೇ ಫಾರ್ಮುಲಾ ಯಾವ್ದಕ್ಕೆ therefore CSA and TSA have same ಫಾರ್ಮುಲಾ ನೆನ್ಪಿಟ್ಕೊಳ್ರಿ ಇಲ್ಲ ಮಾಡಕ್ ಬರ್ತೇನ್ರಮ್ಮ ಸ್ಪಿಯರ್ ಅಲ್ಲಿ ಏರಿಯಾ ರಿಲೇಟೆಡ್ ಅಂದ್ರೆ both CSA and TSA has same formula ಕ್ಲಿಯರಾ Formula. ಎಸ್ ಸರ್. ಸ್ಪಿಯರ್ ಗೆ CSA ಬೇರೆ TSA ಬೇರೆ ಇರಲ್ಲ ಓಕೆನಾ ಈಗ ಸ್ಪಿಯರ್ ಅನ್ನ ಅರ್ಥ ಮಾಡಿದ್ರೆ ಈ ಸ್ಪಿಯರ್ ಮಾಡಿ ಇದು ಅಷ್ಟೇ ಮಾಡಿದ್ರೆ ನಾಟ್ include ಏನಮ್ಮ CSE. CSA. ಟಾಪ್ ನಾಟ್ ಇನ್ಕ್ಲೂಡ್ ಟಾಪ್ ಅನ್ನು ಬಿಟ್ಬಿಟ್ಟಿದೀವಿ ಅದೇ ಟಾಪ್ ಇನ್ಕ್ಲೂಡ್ ಏನಮ್ಮ TSA. Yes, sir. ಎಮಿಸ್ಪಿಯರ್ ಅಲ್ಲಿ CSA ಯಾವುದು TSA ಯಾವುದು ಹೆಂಗಂತ ಅರ್ಥ ಆಯ್ತಾ ಎಸ್ ಸರ್. ಎಮಿಸ್ಪಿಯರ್ ಅಲ್ಲಿ TSA ಯಾವುದು CSA ಯಾವುದು ಟಾಪ್ ಎಮಿಸ್ಪಿಯರ್ ಅಂದ್ರೆ ಸ್ಪಿಯರ್ ನ ಆಫ್ ಕ್ಲಿಯರ್ ಅದ್ರಲ್ಲಿ ಆಫ್ ಮಾಡಿದ್ಮೇಲೆ ಆ ಬಾಯ ಮುಚ್ಚೆ ಇದ್ರೆ ಅದು CSA ಆ ಬಾಯಿ ಮೇಲೆ ಏನಾರ ಮುಚ್ಚಿದ್ರೆ ಅದು TSA ಕ್ಲಿಯರ್ ಬರ್ಕಟ್ ಏನ್ ಡೌಟ್ ಇದ್ರೆ ಕೇಳ್ರವ ಈಗ್ಲೇನೆ ಫೋನ್ ಅಲ್ಲಿ ಇಷ್ಟು ಪೋರ್ಷನ್ ಅಷ್ಟೇ ಮೆಜರ್ ಮಾಡಿದ್ರೆ ದಟ್ ಈಸ್ CSA ಫೋನ್ ಅಲ್ಲಿ ಪೋರ್ಷನ್ ಮತ್ತೆ ಟಾಪ್ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ TSA ಸ್ಪಿಯರ್ ಅಲ್ಲಿ CSA TSA ಇರಲ್ಲ CSA and TSA as ಸೇಮ್ ಫಾರ್ಮುಲಾ ಸ್ಪಿಯರ್ ನ ಕಟ್ ಮಾಡಿದ್ರೆ ಎರಡು ಭಾಗ ಮಾಡಿದ್ರೆ ಎರಡು ಭಾಗ ಆಗುತ್ತೆ ಅದ್ರಲ್ಲಿ ಅರ್ಧ ತಗೊಂಡ್ರೆ ಆ ಅರ್ಧ ತಗೊಂಡ್ಮೇಲೆ ಬರೀ ರೌಂಡ್ ಅಷ್ಟೇ ನಾವು ಮೆಜರ್ ಮಾಡಿದ್ರೆ ದಟ್ ಈಸ್ CSA ಆ ಮೇಲಿನ ಟಾಪ್ ಮೆಜರ್ ಮಾಡಿದ್ರೆ ದಟ್ ಈಸ್ TSA ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತಮ್ಮ Yes, sir. ಓಕೆ ಎಸ್ ಸರ್. So now you come to the heading ಬರ್ಕೊಳ್ರಿ surface area combination of solids ಈ ಸಿಲಿಂಡರ್ ಜೊತೆಗೆ ಎಮಿಸ್ಪಿಯರ್ ಇಡೋದು ಸಿಲಿಂಡರ್ ಜೊತೆಗೆ ಕೋನ್ ಇಡೋದು ಸಾಲಿಡ್ಸ್ ಅವದಲ್ವಾ ಕೋನು ಸ್ಪಿಯರು ಎಮಿಸ್ಪಿಯರು ಟ್ಯೂಬ್ ಇವು ಸಾಲಿಡ್ಸ್ ಇವನ್ನ ಕಾಂಬಿನೇಷನ್ ಮಾಡೋದು ಅಂತ ಆಯ್ತಲ್ಲ ನೀವು ಮೊಸರನ್ನ ತಿಂತಿರ್ತೀರಿ ಅದ್ರ ಜೊತೆಗೆ ಒಂಚೂರು ಖಾರ ಹಾಕಂಬಂದ್ರೆ ಖಾರ ಹಾಕ್ಸ್ಕೊಂಡ್ ತಿಂತೀರಿ ಹೆಂಗಿರುತ್ತೆ ನೋಡೋಣ ಅಂತ ಟೇಸ್ಟ್ ನೀವು ಕೆಲವೊಂದು ಹೊಸ ರುಚಿಗಳು ಮಾಡ್ಕೊಂತಿರಲ್ಲ ಹೌದು ಇವದೋಪು ಅಂತ ಮಾಡಿದ್ರೆ ಗೊತ್ತಾ ಇವ್ರು ದೊಡ್ಡಣ್ಣ ಗೊತ್ತು ಸರ್. ಇವತ್ತೋಪುನ ಇವದೋಪು ಸರ್. ಇವದೋಪು ಇಡ್ಲಿ ವಡೆ ದೋಸೆ ಪೂರಿ ಕಾಂಬಿನೇಷನ್ ಹಂಗೆ ಇಲ್ಲಿ ನಮ್ದು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂದ್ರೆ ಯಾವುದು ಕ್ಯೂಬ್ಸ್ ಸ್ಪಿಯರ್ ಬೇಡ ಅಂದ್ರೆ ಎಮಿಸ್ಪಿಯರ್ ಮತ್ತೆ ಯಾವುದು ಸಿಲಿಂಡರ್ ಇವ್
ಮಾಡಿದ್ರೆ ಫಾರ್ಮುಲಾಸ್ ಏನ್ ಬರ್ತವೆ. ಸೊ ಇದು ಅರ್ಥ ಆಯ್ತಾ? ಕೋನ್ ಬಗ್ಗೆ ಅರ್ಥ ಆಯ್ತಾ? ಎಸ್ ಸರ್. ಸರ್. ಕೋನ್ ಇಷ್ಟು ಪೋರ್ಷನ್ ಅಷ್ಟೇ ನೀವು ಮೆಜರ್ ಮಾಡಿದ್ರೆ, ಇದು ಒಳಗಿಂದಷ್ಟೇ ಮೆಜರ್ ಮಾಡಿದ್ರೆ ದಟ್ ಈಸ್ CSA. ಸೊ ಟಾಪ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ TSA. ಸೊ ಈಗ ಸ್ಪಿಯರ್ CSA TSA ಇರಲ್ಲ. ಎಮಿಸ್ಪಿಯರ್ ಇದಷ್ಟೇ ನಾವು ಮೆಜರ್ ಮಾಡ್ತೀವಿ ಅಥವಾ ಒಳಗಿಂದ ಇಷ್ಟೇ ಮಾಡ್ಕೊಂತೀವಿ ಅಂದ್ರೆ ದಟ್ ಈಸ್ ಏನು CSA. ಮೇಲಿನ ಟಾಪ್ ಅನ್ನು ಮಾಡಿದ್ರೆ ದಟ್ ಈಸ್ TSA. ಕ್ಲಿಯರ್? ಸೊ ಈಗ ಬರ್ಕೊಂಡ್ರಿ ಸರ್ಫೇಸ್ ಏರಿಯಾ ಆಫ್ ಬರ್ಕೊಂಡ್ರ ಆಯ್ತಾ ಇದು? Yes, sir. ಎಸ್ ಸರ್ ಆಯ್ತು. ನೆಕ್ಸ್ಟ್ ಹೇಳಿ ಸರ್ಫೇಸ್ ಏರಿಯಾ ಆಫ್ ಕಾಂಬಿನೇಷನ್ ಆಫ್. ನಾನು ಡೈಲಿ ಎರಡೆರಡೇ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಇದು ಸ್ವಲ್ಪ ಕಾಂಪ್ಲಿಕೇಶನ್ ಅಂದ್ರೆ ನಿಮಗೆ ಆ ಸಾಲಿಡ್ಸ್ ಒಳಗೆ ಹೋಗಕ್ ಆಗಲ್ಲ, ಅದಕ್ಕೆ ಕಷ್ಟ ಆಗ್ತವೆ. ಅದಕ್ಕೆ ಏನ್ ಮಾಡಕ್ ಅಂದ್ರೆ ಇಂಥ ಪ್ರಾಬ್ಲಮ್ ಅಂದ್ರೆ ಹಿಂಗೆ ಮಾಡ್ಬೇಕು ಅಂತ ನೀವು ವರ್ಕೌಟ್ ಮಾಡ್ಬೇಕು. ಆಯ್ತಾ? ಸರ್ಫೇಸ್ ಏರಿಯಾ ಆಫ್ ಹೇಳಿದ್ರು ಅದೇನೋ ಹಾ ಸರ್ ಇದೀನಿ. ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಇದೇನ್ರ ಬೈತು? ಏನಿದು? ಸಿಲಿಂಡರ್. ನಮ್ಮ ಇದ್ರ ಮೇಲೆ ಒಂದು ಹೆಮಿಸ್ಫಿಯರ್ ಆಗ್ತದೆ. ಈಗ ಇದ್ರ ಏರಿಯಾ ಕಂಡು ಹಿಡಿಬೇಕು. ಯಾರು ಹೇಳ್ತೀರ? ಇದು ಹೆಮಿಸ್ಫಿಯರ್. ಈಗ ಇದು ಏರಿಯಾ ಬೇಕು. CSA ಆಫ್ ಹೆಮಿಸ್ಫಿಯರ್ ಹೌದಲ್ರಮ್ಮ? ಇದು ಹೆಮಿಸ್ಫಿಯರ್. ಇದ್ರ ಏರಿಯಾ ಬೇಕು ಟೋಟಲ್ ಆಗಿ. CSA ಆಫ್ ಹೆಮಿಸ್ಫಿಯರ್ ದಿಸ್ ಇಸ್ ನಾಟ್ ಪಾಸಿಬಲ್. ಈಗ ಒಂದು ಖಾಲಿ ಸಿಲಿಂಡರ್ ಮೇಲೆ ಹೆಮಿಸ್ಫಿಯರ್ ನ ಅಂದ್ರೆ ವೃತ್ತದ ಸ್ಪಿಯರ್ ಕಟ್ ಮಾಡಿರ್ತಿಲ್ಲ, ಅದರ ಅರ್ಧ ಭಾಗ ಇಟ್ಟರೆ ಖಾಲಿ ಇರ್ತತಿಲ್ಲ. ರೌಂಡಾಗಿರೋ ಕಟ್ ಮಾಡ್ರ ಬಾಲ್ ಕಟ್ ಮಾಡ್ತಿರ್ತೀವಿ ಕಟ್ರ ಬಾಲ್ ಒಳಗೆ ಸಾಲಿಡ್ ಇರ್ತತ ಕ್ಯಾಪ್ ಇರ್ತತಿಲ್ಲ ಇರುತ್ತಲ್ಲಮ್ಮ. ಎಸ್ ಸರ್. ಏ ಮಾತಾಡ್ರಮ್ಮ, ದೇವ್ರು ಕುತ್ಕೊಂಡ್ರೆ ಹೆಂಗಮ್ಮ? ಸೊ ನಾನು ಹೇಳ್ತೀನಿ ಜಸ್ಟ್ ನಂತರ ಅದು ಅದ್ರದ್ದಿಲ್ಲ. ಸೊ ಈಗ ಒಂದು ಬಾಲ್ ಕಟ್ ಮಾಡಿದ್ರಿ, ಅದರ ಆಫ್ ಪೋರ್ಷನ್ ಮಾಡಿದಾಗ ಖಾಲಿ ಇರ್ತಲ್ರಮ್ಮ ಅದು. ಅದಕ್ಕೆ ನಾವು ಅದು ಹಾಕಿದೀವಿ ಇಲ್ಲ. ಆವಾಗ ಇದ್ರ ಏರಿಯಾ ಬೇಕು ಅಂದ್ರೆ CSA ಆಫ್ ಹೆಮಿಸ್ಫಿಯರ್ ಪ್ಲಸ್ CSA ಆಫ್ ಸಿಲಿಂಡರ್ ಎಸ್ ಸರ್. ತಗೊಂತೀವಿ. ಇವೆರಡು ಕ್ಲೋಸ್ ಆಗಿಲ್ಲ, ಇದು ಕ್ಲೋಸ್ ಆಗಿಲ್ಲ, ನೆನ್ಪಿಟ್ಕೊಳ್ರಿ. ಕ್ಲೋಸ್ ಆಗಿರೋ ಟಾಪ್ ಕ್ಲೋಸ್ ಆಗಿಲ್ಲ, ಕ್ಲೋಸ್ ಆಗಿದ್ರೆ ಅವಾಗ ಬೇರೆ ಆಗ್ತಿತ್ತು. ಅದು ಹ್ಯಾಲೋ ಸಿಲಿಂಡರ್ ತಗೊಂಡಿದೀವಿ. ಹ್ಯಾಲೋ ಅಂದ್ರೆ ಎರಡು ಕಡೆ ಖಾಲಿ ಇದೆ ಅಂತ. ಕ್ಲಿಯರ್ ಅಂದ್ರಮ್ಮ? ಅಲ್ಲಿಗೆ CSA ಆಫ್ ಸಿಲಿಂಡರ್. ಕ್ಲಿಯರ್ ಆಯ್ತು? ಯಾಕೆ CSA ಆಫ್ ಸಿಲಿಂಡರ್ ತಗೊಂಡ್ವಿ? ಸಿಲಿಂಡರ್ ನ ಟಾಪ್ ಅಂಡ್ ಬಾಟಮ್ ಇಸ್ ನಾಟ್ ಕ್ಲೋಸ್ಡ್. ಓನ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಇದು ನಾಲೆಡ್ಜ್ ಇಲ್ಲ, ಸ್ವಲ್ಪ ಹತ್ತತ್ರ ಬಂದ್ರೆ ಮಾತ್ರ. ಸಿಲಿಂಡರ್ ಇದೆ, ಮೇಲೆ ಟಾಪ್ ಬಾಟಮ್ ಖಾಲಿ ಇದೆ, ಅದ್ರ ಮೇಲೆ ಒಂದು ಹೆಮಿಸ್ಫಿಯರ್ ಇಟ್ರೆ ಅವಾಗ ಈ ಸಿಲಿಂಡರ್ ಏರಿಯಾ ಬೇಕು ಅಂದ್ರೆ CSA ಆಫ್ ಹೆಮಿಸ್ಫಿಯರ್. ಯಾಕಂದ್ರೆ ಇದ್ರ ಏರಿಯಾ ಪ್ಲಸ್ ಇದ್ರ ಏರಿಯಾ ಕೂಡಿದ್ರೆ ಯು ಗಾಟ್ ದಿ ಏರಿಯಾ ಆಫ್ ದಿಸ್ ಸಾಲಿಡ್. ಫಿಕ್ಸ್ ಆಗಿದೆ ನೋಡಿ ಕಾಂಬಿನೇಷನ್ ಸಿಲಿಂಡರ್ ಅಂಡ್ ಹೆಮಿಸ್ಫಿಯರ್. ಹೌದಲ್ರಮ್ಮ? ಇದು ಅರ್ಥ ಆಯ್ತಾ? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. CSA ಆಫ್ ಹೆಮಿಸ್ಫಿಯರ್ ಅಂದ್ರೆ ದಿಸ್ ಇಸ್ ಹಾಲೋ ಸಿಲಿಂಡರ್. ಹಾಲೋ ಅಂದ್ರೆ ಏನು? ಖಾಲಿ. ಈ ಕಡೆ ಇದಷ್ಟೇ ಇದೆ, ಈ ಕಡೆ ಖಾಲಿ ಇರುತ್ತೆ. ಇದ್ರ ಮೇಲೆ ಒಂದು ಹೆಮಿಸ್ಫಿಯರ್ ಇರುತ್ತೆ. ವಾಟ್ ಇಸ್ ದ ಏರಿಯಾ ಆಫ್ ದಿಸ್ ಸಾಲಿಡ್ ಅಂದ್ರೆ CSA ಆಫ್ ಹೆಮಿಸ್ಫಿಯರ್ ಪ್ಲಸ್ CSA ಆಫ್ ಸಿಲಿಂಡರ್. ಸಿಲಿಂಡರ್. ಕ್ಲಿಯರ್ ಆಯ್ತಾ? ಎಸ್ ಸರ್. ಎಸ್ ಸರ್. Bottom of the cylinder is not closed.
ಸೊ ಯಾಕೆ CSE ಆಫ್ ಸಿಲಿಂಡರ್ ಅಂತ ತಗೊಂಡಿದೀವಿ ಅಂದ್ರೆ ಸರ್, ಸಿಲಿಂಡರ್ ನ ಟಾಪ್ ಬಾಟಮ್ ನ ಕ್ಲೋಸ್ ಮಾಡಿಲ್ಲ ಅಂತ ತಲೆ ಒಳಗೆ ಇರ್ಬೇಕು ನಿಮಗೆ. ಯಾವಾಗ CSE ಆಫ್ ಸಿಲಿಂಡರ್ ತಗೊಂತೀವಿ ಅಂತ ನಾನು ಬರ್ತಿದ್ದೀನಿ, ಅದಕ್ಕೆ ನಿಮಗೆ ಬರ್ತಿದ್ದೀರಾ ಇಲ್ಲ ಸ್ಟಾರ್ಟಿಂಗ್ ಹೇಳಲಿಲ್ಲರಮ್ಮ? Yes, sir. ನೀವು ಗೊತ್ತಿಲ್ಲ ಬಿಡ್ರಮ್ಮ. ಮಠಕ್ಕೆ ಹೋಗಿದ್ದೀರಿ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ? No, sir. ಈಗ ಬಾರಿ ಇದೇ ತರದೊಂದು ಸಿಲಿಂಡರ್ ಬಾಟಮ್ ಇಸ್ ಕ್ಲೋಸ್. ಸೊ ಈಗ ಯಾರು ಹೇಳ್ತೀರಿ CSE ಆಫ್ ಹೇಳ್ರಿ, CSE ಆಫ್ ಹೆಮಿಸ್ಫಿಯರ್ ಕರೆಕ್ಟ್ ಏನಮ್ಮ? ಪ್ಲಸ್ ಇಲ್ಲಿ ದಿಸ್ ಟಾಪ್ ಇಸ್ ನಾಟ್ ಕ್ಲೋಸ್ಡ್, ಅಲ್ಲಿಗೆ CSE ಆಫ್ ಏನು Cylinder. but this is not already closed. Top of the cylinder is not closed, Be but bottom of the cylinder is closed. Then it is in closed. circular. Circle. Grandma, what is the formula? Area of base. Base of the cylinder. Base of the cylinder. Clear ಆಯ್ತು? Area of the Yes. base formula. Circular formula ಇದ್ದಾಗ ಏನು? Pi r square. Square. ಪಾರ್ಟ್ ಯಾಕೆ ಬಂತು? ಇಲ್ಲಿ ಎರಡು ಪಾರ್ಟ್ ಯಾಕೆ ಬಂತು ಅಂತ ಹೇಳಬೇಕು. ಸೊ ಇದು ಹ್ಯಾಲೋ ಸಿಲಿಂಡರ್, ಬೋತ್ ಟಾಪ್ ಅಂಡ್ ಬಾಟಮ್ ಆರ್ ನಾಟ್ ಕ್ಲೋಸ್ಡ್. ಅಂತಹ ಸಿಲಿಂಡರ್ಗೆ ಒಂದು ನಾವೇನಾಗ್ತೀವಿ ಹೆಮಿಸ್ಫಿಯರ್ ನ ಹಾಕ್ತಿವಿ. ಆವಾಗ ಈ ಸಾಲಿಡ್ ನ ಏರಿಯಾ ಬೇಕು ಅಂದ್ರೆ CSE ಆಫ್ ಹೆಮಿಸ್ಫಿಯರ್ ಪ್ಲಸ್ CSE ಆಫ್ ಸಿಲಿಂಡರ್. ಹೌದಲ್ರಮ್ಮ? ಅದನ್ನ ಸಪರೇಟ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ, ಜಸ್ಟ್ ಅದ್ರ ಮೇಲೆ ಇಟ್ಟಿದೀವಿ ಅಷ್ಟೇ. ಈಗ ನೋಡ್ರಿ, ಈ ಸಾಲಿಡ್ ನ ಏರಿಯಾ ಬೇಕು ಅಂದ್ರೆ CSE ಆಫ್ ಹೆಮಿಸ್ಫಿಯರ್ ಪ್ಲಸ್ CSE ಆಫ್ ಸಿಲಿಂಡರ್. ಸೊ ಇಲ್ಲಿ ನಾವು CSE ಆಫ್ ಸಿಲಿಂಡರ್ ಅಷ್ಟೇ ಬಿಡ್ಬೋದಿತ್ತು, ಬಟ್ ಬಾಟಮ್ ಈಸ್ ಕ್ಲೋಸ್ಡ್. ನೌ ಬಾಟಮ್ ಈಸ್ ಇನ್ ದ ಫಾರ್ಮ್ ಆಫ್ ಸರ್ಕ್ಯುಲರ್ ಫಾರ್ಮ್, therefore area base is equal to pi r square. ಕ್ಲಿಯರ್ ಆಯ್ತು? ಇಲ್ಲಿ 3 ಫಾರ್ಮುಲಾ ಇನ್ಕ್ಲೂಡ್ ಮಾಡ್ತೀವಿ. ನಿಮಗೆ ನಾನು ಇದನ್ನ ಹೇಳ್ದಂಗೆ ಡೈರೆಕ್ಟ್ ಫಾರ್ಮುಲಾ ಬರ್ಸ್ಬೋದಿತ್ತು, ಆದ್ರೆ ನಿಮಗೆ ಯಾಕೆ ಅಲ್ಲಿ ಆತರ ಅಷ್ಟು ಫಾರ್ಮುಲಾಸ್ ಬರ್ತಾವೆ ಅಂತ ಗೊತ್ತಾಗಬೇಕು. ಆಯ್ತಲ್ಲ? ಕ್ಲಿಯರ್ ಏನ್ರಮ್ಮ? Yes, sir. ಓಕೆ, ಬರ್ಕೊಳ್ಳಿ ಅದನ್ನ. This is also hemisphere. ತರೊಳಗಿರ್ಲಿ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಯಾವ ಬರುತ್ತೆ? ಹೆಮಿಸ್ಫಿಯರ್ ಯಾವ ಬರುತ್ತಮ್ಮ? Sphere na ಕಟ್ ಮಾಡಿದಾಗ ಈ 2 equal parts ಮಾಡಿದಾಗ we got the hemisphere. This is cylinder. ವಂಶ ಅರ್ಥ ಆಗ್ತೈತೇನೆ? Yes, sir. ವರ್ಕ್ ಮಾಡಬೇಕು, ಗೊತ್ತಲ್ಲ? ನನಗೆ ಎಷ್ಟು ಸಾಧ್ಯತೆನೋ ಅಷ್ಟು ನಿಮಗೆ ತಗೊಂಡು ಹೋಗಿ ನೋಡ್ತಿದೀವಿ ನಾವು ಹತ್ತತ್ರಕ್ಕೆ. ಬಟ್ ಇಟ್ ಈಸ್ ಡಿಫಿಕಲ್ಟ್ ಅಂತ ಬಿಡಕ್ಕೂ ಆಗಲ್ಲ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಬರಿಬೇಕು. ನೀವು ಬಿಡಕ್ಕಾಗುತ್ತಾ? ಬೇಸ್ ಬರಲಿಲ್ಲ ಬಿಡ್ಲತ್ತ ಬೇಸ್ ತನಕ ಬರೀ ಈಸಿ ಹೇಳ್ಕೊಟ್ಟಿದ್ದೀನಿ ಸರ್, ನೀವು ಇದನ್ನ ಯಾಕೆ ಸರ್ ಹಿಂಗೆ ಹೇಳ್ತೀರ ಅಂದ್ರೆ, ಬಟ್ ಇರೋದೇ ಟಾಪಿಕ್ ಹಂಗೆ ಇದೆ. ಸಾಲಿಡ್ಸ್ ಲಿಕ್ವಿಡ್ ಆದ್ರೆ ಸ್ವಲ್ಪ ಏನಾರ ಫ್ಲೋ ಮಾಡ್ಬೋದು, ಹೌದಲ್ವಾ? ಅನಿವಾರ್ಯ.
ನಾಳೆ ಎಕ್ಸಾಮ್ ಬರೆಯೋದು ನೀವ ನಾನಾ? ಬರೀರಿ ಸರ್ ನೀವೇ, ಬೇಜಾರಿಲ್ಲ ಅಲ್ಲ. ಸರ್ಟಿಫಿಕೇಟ್ ರೆಡಿ ಕೊಡ್ತೀರಾ? ಬಂದ್ಬಿಡ್ರಿ, ಮಾಡಿ ನಮಗೆ ನಮ್ಮ ಸರ್ಟಿಫಿಕೇಟ್ಗೆ ಕೈ ಹಾಕಿದ್ದೀರಾ ನೀವು? ಹಲೋ ಪಿ ಎಸ್ ಲೈಫ್ ನೋಡ್ರಿ, ಇಲ್ಲಿ ತನಕ ಹೆಂಗ್ ಬಂದ್ರೆ ಗೊತ್ತಿಲ್ಲ. ಮುಂದಿನ ವರ್ಷಕ್ಕೆ ಹೋಗ್ಬೇಕು ಅಂದ್ರೆ ಸರ್ಟಿಫಿಕೇಟ್ ಹೆಸರಲ್ಲಿ ಜನರೇಟ್ ಆಗಲೇಬೇಕು, ಅದರ್ವೈಸ್ ಯುವರ್ ಎಜುಕೇಶನ್ ಲೈಫ್ ಇಸ್ ಸ್ಟಾಪ್ಡ್. ನೆನ್ಪಿಟ್ಕೊಳ್ರಿ. ಸೊ ಈಗ ನಾವು ಇಟ್ ಇಸ್ ಅ ಸಿಲಿಂಡರ್, ಇಟ್ ಇಸ್ ಕ್ಲೋಸ್ಡ್. ಇವತ್ತು ಫೋನ್ ಬರೆಯೋಣ. ಯಾರು ಹೇಳ್ತೀರಾ ಇದ್ರ ಬಗ್ಗೆ ಫಾರ್ಮುಲಾ ಯಾರು ಹೇಳ್ತೀರಿ? ಈಗ ನೋಡೋಣ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹರ್ಷಿತಾ ಜಾಕಿ ಇದ್ದಾಳೆ ನಮಗೆ ಹೋದ್ಲಾ? ಕೆಟ್ಟ ಅಭ್ಯಾಸ ಬಂದ್ಬಿಡುತ್ತೆ. ಏನಂದ್ರೆ ಮಧ್ಯಾಹ್ನ ಓಡೋಗೋದು. ಮೊದಲು ಹಿಂಗಿರ್ಲಿಲ್ಲ ಅಕ್ಕಿಗೆ. ಹೇಳಮ್ಮ, ಏನ್ ಹೇಳ್ತೀರಮ್ಮ? ದಿಸ್ ಈಸ್ ಸಿಲಿಂಡರ್, this is closed, this is cone. ಹೇಳಮ್ಮ. CS of cylinder. of cylinder, very good. ಯಾಕೆ ಹೇಳ್ರಿ? Sir, bottom one. part is closed, but top is closed. ಅಲ್ಲ, ಬಾಟಮ್ ಇಸ್ ಕ್ಲೋಸ್, ಅದಕ್ಕೆ ಬೇರೆ ತಗೋಣ. ಆಮೇಲೆ ಇದಕ್ಕೆ ಅಂತ ಅಂತೀರಿ, ಇಲ್ಲೊಂದು ಒಳ ಕೋನ್ ಇದೆ. ಟಾಪ್ ಇಸ್ ನಾಟ್ ಕ್ಲೋಸ್ಡ್, ಕೋನ್ ಅಲ್ಲಿಗೆ CSA of cone. CSA of Cone plus Plus. area of base. ಏರಿಯಾ ಆಫ್ ಬೇಸ್. ಏರಿಯಾ ಆಫ್ ಬೇಸ್ ಯಾವಾಗ ತಗಂತೀರಿ? Sir, one bottom ಕ್ಲೋಸ್ ಆಗಿದ್ದಾಗ close ಆದಾಗ. ಮಾತ್ರ ಏರಿಯಾ ಆಫ್ ಬೇಸ್ ಇಸ್ ಕ್ಲೋಸ್ಡ್. ದೆನ್ ಇಷ್ಟು ಫಾರ್ಮುಲಾಸ್ ಬೇಕು. ಈ ಸಾಲಿಡ್ ಮಿಕ್ಸ್ ಆಫ್ ಸಾಲಿಡ್ ಇದು. ಪರ್ಟಿಕ್ಯುಲರ್ ಕೋನ್ ಇಲ್ಲ, ಪರ್ಟಿಕ್ಯುಲರ್ಸ್ ಇಲ್ಲ. ಸಿಲಿಂಡರ್ ಅಂಡ್ ಕೋನ್ ಮಿಕ್ಸ್ ಅಪ್ ಆದಾಗ you have to find the area of this solid. You require these formulas to find the area of this solid. CSE of cylinder plus CSE of cone, area of base. ಯಾಕೆ ಏರಿಯಾ ಆಫ್ ಬೇಸ್ ಇಲ್ಲಿಗೆ ನಿಲ್ಸ್ಬೋದಿತ್ತಲ್ಲ ಸಾಕು ಯೋಚನೆ ಮಾಡೋದು. ಕೋನ್ ಇಟ್ಟಿದೀವಿ ಅಂದ್ರೆ ಅದು ಎಂಟಿ ಇರಕ್ ಸಾಧ್ಯತೆ ಇದೆಯಾ? ನೋ ಸರ್. ಅದಕ್ಕೆ ಏರಿಯಾ ಆಫ್ ಬೇಸ್ ಪೈ ಆರ್ ಸ್ಕ್ವೇರ್ ಬರ್ಕೊಳ್ಳಿ. ಸರ್, ನಾವು TSE ಆಫ್ ಸಿಲಿಂಡರ್ ಮೈನಸ್ ಏರಿಯಾ ಆಫ್ ಬೇಸ್ ಮಾಡಿದ್ರು ಅದೇ ಬರುತ್ತಾ? CSE ಆಫ್ ಸಿಲಿಂಡರ್ ಒಳಗೆ ಅಲ್ಲಿ ಕೋನ್ ಇಲ್ವಾ? ಹಂಗಲ್ಲ ಸರ್. ಹೇಳವ, ಏನ್ ಪ್ರಶ್ನೆ ಹೇಳು? ಸರ್, ಈಗ CSE ಆಫ್ ಕೋನ್ CSE ಆಫ್ ಸಿಲಿಂಡರ್ ತಗೊಂಡಿದೀವಲ್ಲ, ಓಕೆ, ಅಲ್ಲಿ TSE ಆಫ್ ಸಿಲಿಂಡರ್ ತಗೊಂಡು ಮೈನಸ್ ಏರಿಯಾ ಆಫ್ ಬೇಸ್ ಮಾಡ್ಬೋದಾ? ಏರಿಯಾ ಆಫ್ ಬೇಸ್ ಅಂತ ಹೇಳ್ತೀವಿ. ಎರಡು ಬೇಸ್ ಟಾಪ್ ಕ್ಲೋಸ್ ಆಗಿತ್ತು ಅಂದ್ರೆ TSA ತಗೋಬೇಕಿತ್ತು. ಇಲ್ಲಿ ಟಾಪ್ ಕ್ಲೋಸ್ ಆಗಿದ್ಯಾ? ನೋಡ್ರಿ ಹರ್ಷಿತಾ, ಈ ಕಡೆ ಸೈಡ್ ರೌಂಡ್ ಪಾತ್ ಇದೆಯಲ್ಲ ಹರ್ಷಿತಾ, ಇಷ್ಟಿದೆಯಲ್ಲ, ಇದಿದೆಯಲ್ಲ, ಇದಕ್ಕೆ CSE ಹರ್ಷಿತಾ. ಎಸ್ ಸರ್. ಹೌದನವ? ಇಲ್ಲಿ ಹೆಂಗ್ TSA ತಗಂತೀಯ? ಸರ್, ಅಲ್ಲ, TSA ತಗೊಂಡು ಒಂದ್ ಬೇಸ್ ನ ಮೈನಸ್ ಮಾಡಿದ್ರೆ ಅದೇ ಬರುತ್ತಲ್ಲ ಸರ್? ನನಗೆ ಕೇಳೋ ಹರ್ಷಿತಾ, ಹೌ ಇಟ್ ಈಸ್ ಪಾಸಿಬಲ್ ಹರ್ಷಿತಾ? ಹೆಂಗ್ ನಾವ್ ಯಾವಾಗ TSA ಅಂತ ತಗೊಂತೀವಿ ಅಂದ್ರೆ ಹರ್ಷಿತಾ, ಎರಡು ಬಾಟಮ್ ಅಂಡ್ ಟಾಪ್ ಕ್ಲೋಸ್ ಆಗಿದ್ರೆ, ಇಲ್ಲ ಅಂದ್ರೆ ನಾನು TSA ಆಫ್ ಸಿಲಿಂಡರ್ ಮೈನಸ್ ಏರಿಯಾ ಬೇಸ್ ಅಂತ ಬರ್ಬಿಡ್ತಿದ್ದೆ. ಹರ್ಷಿತಾ ಹಂಗ್ ಬರಲ್ಲ, ಗೊತ್ತಲ್ಲ? ಎಸ್ ಸರ್. ಯೋಚನೆ ಮಾಡಕ್ ಹೋಗ್ಬೇಡ. ಓಕೆ, ನೋಡು, ಅದಕ್ಕೆ ನಾನು ಇದಿಷ್ಟು ತಗೊಂಡಿದ್ದೀನಿ. ಇದಿಷ್ಟು ತಗೊಂಡ್ರಿಂದ CSA ಆಫ್ ಸಿಲಿಂಡರ್. ಇದ್ರೊಳಗೆ ಒಂದು ಕೋನ್ ಇಟ್ಟಿದ್ದೀನಿ. ಆ ಕೋನ್ ನ ಮೇಲಿನ ಪಾರ್ಟ್ ಅಷ್ಟೇ ಕವರ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಎಂಟಿ ಪಾರ್ಟ್ ನ. ಅದಕ್ಕೆ CSA ಆಫ್ ಕೋನ್ ಪ್ಲಸ್ ಇದು ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಏರಿಯಾ ಆಫ್ ಬೇಸ್ ಪೈ ಆರ್ ಸ್ಕ್ವೇರ್. ನೌ ಇಟ್ ಇಸ್ ಕ್ಲಿಯರ್? ಎಸ್ ಸರ್. ಬನ್ನಿ ನೆಕ್ಸ್ಟ್. ವಾಲ್ಯೂಮ್ ಆಫ್ ಬರ್ಕೊಂಡ್ರ? ಬರ್ಕೊಂಡಿಲ್ಲ ಅಂತ ಹೇಳ್ರಿ. ದೇವ್ಗಳು ಕುತ್ಕೋಬೇಡ್ರಿ.
ಕೊಡ್ತಿರೋ ರಚನೆ ಬರ್ದಿಲ್ಲ ಎಕ್ಸಾಮ್ ಬರೆಯಕ್ಕಾದ್ರು ಇದು ಕರ್ದಾರ ಮತ್ತೆ ಸರ್. ಓ, ನಮ್ಮ ಇವ್ರು ಸಿಂಚನ ಇದ್ದಾಳ ಎಸ್ ಸರ್. ಮತ್ತೆ ಯಾವ್ದಾರ ಎಕ್ಸಾಮ್ ಕರ್ದಾರ ಹೋಗಲ್ಲ ಬಿಡಿ ಸರ್. ಹೋಗ್ ನನಗೇನ್ ಲಾಸ್ ಆಗತ್ತೆ ಹೇಳು ಇಲ್ಲ ಸರ್. ತಲೆ ಕೆಡ್ಸೋದ್ ನಿಮ್ ಮುಂದ ನಂದಲ್ಲ ನಮ್ ಸ್ಕೂಲಾಗ ಹುಡುಗರಿಗೆ ಒಬ್ರು ಒಂದ್ ಕಾಲೇಜಲ್ಲಿ ಫೋನ್ ಮಾಡ್ಲಿ ನೋಡೋಣ ಯಾಕೆ ಗೊತ್ತೇನವ ನೀವಿನ್ನು ಇದ್ರ ಈ ಅಂತಾನೆ ಕಾಟಿಲ್ಲ ಸುಮ್ನೆ ಬಂದ್ ನಿಮ್ಗೆ ಹೊಸ ಆಸೆ ಹುಡ್ಸ್ಬಿಟ್ರೆ ನೀವೆಲ್ಲ ಕಾಲೇಜ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಯಾವ ಕಾಲೇಜ್ ಸೇರ್ಕೊಳ್ಳೋಣ ಅಂತ ಇಲ್ಲ ಸರ್. ಇವ್ರು ಮೇಡಮ್ ಹತ್ರ ಹೋಗಿದ್ರಂತೆ ಅಕ್ಪದೇವಿ ಮೇಡಮ್ ತಾಗ ಮೇಡಮ್ ಯಾವ ಕಾಲೇಜ್ ಚೆನ್ನಾಗಿ ಅಂತ ವಾಲ್ಯೂಮ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ಸಾಲಿಡ್ ಕೊಡಲ್ಲ ಅದಕ್ಕೋಸ್ಕರ ಕಾಂಬಿನೇಷನ್ ಮಾಡ್ಕೊಡ್ತಾನೆ ನಿಮಗೆ ವಾಲ್ಯೂಮ್ ಅಂದ್ರೆ ಏನು ವಾಲ್ಯೂಮ್ ಮೀನಿಂಗ್ ಏನು ಕೆಪಾಸಿಟಿ ಇದು ಪೆಟ್ರೋಲ್ ಟ್ಯಾಂಕ್ ನ ವಾಲ್ಯೂಮ್ ಎಷ್ಟು ಅಂತ ಕೇಳ್ತೀವಿ ಎಷ್ಟು ಲೀಟರ್ ಹಿಡಿತತೆ ಲಿಕ್ವಿಡ್ ಅದು ಉದಾಹರಣಮ್ಮ ಎಸ್ ಸರ್. ವಾಲ್ಯೂಮ್ ಸರ್ ಕೆಪಾಸಿಟಿ ಕೆಪಾಸಿಟಿ ಅಲ್ಲ ಕೆಪಾಸಿಟಿ ಈಗ ಬರ್ರಿ ಎರಡು ಮಿಕ್ಸ್ ಮಾಡ್ತಾರೆ ಈ ತರ ನಾನು ಯೂಶುವಲ್ ಆಗಿ ದಿಸ್ ಈಸ್ ಹಾಲೋ ಸಿಲಿಂಡರ್ ದಿಸ್ ಈಸ್ ಎಮಿ ಸ್ಪಿಯರ್ ಯಾರು ಹೇಳ್ತೀರ ವಾಲ್ಯೂಮ್ ಆಫ್ ದಿಸ್ ಈಸ್ ಸ್ಪಿಯರ್ ಪ್ಲಸ್ ಸಿಲಿಂಡರ್ ಇದೆ ಇಲ್ಲಿ ಎರಡು ವಾಲ್ಯೂಮ್ ಸೇರಿಸಿದ್ರೆ ಈ ಸಾಲಿಡ್ ವಾಲ್ಯೂಮ್ ಸಿಗುತ್ತೆ ವಾಲ್ಯೂಮ್ ಆಫ್ ಯಾವುದು ಹೆಮಿಸ್ಫಿಯರ್. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ವಾಲ್ಯೂಮ್ ಸಿಲಿಂಡರ್. ಸಿಲಿಂಡರ್ ಕ್ಲಿಯರ್ ಇದು ಈಗ ಒಂದು ದಾರಿ ಬರ್ತಾ ಇದ್ದೀನಿ ಈಗ ಬರ್ಕೊಳ್ಳಿ ಏನಾರ ಡೌಟ್ ಇದೆಯಾ ದಿಸ್ ಇಸ್ ಸಿಲಿಂಡರ್ ದಿಸ್ ಪೋರ್ಷನ್ ಇಸ್ ಆಲೋ ಆಲೋ ಮೀನ್ಸ್ ಖಾಲಿ. ಖಾಲಿ. ಏನ್ ಇಟ್ಟಿದೀವಿ ಈಗ ಎಮಿ ಹೆಮಿಸ್ಫಿಯರ್. ಹೆಮಿಸ್ಫಿಯರ್. you got the volume of this solid volume of hemisphere plus volume of cylinder now clear ಎಸ್ ಸರ್. over volume means capacity ಹೇಳ್ತಲ್ಲ ನಿಮ್ ಕೆಪಾಸಿಟಿ ಎಷ್ಟು ಇಂಟೇಕ್ ಮಾಡ್ತೀರಿ ಒಂದ್ ಮುದ್ದೆ ಒಂದೂವರೆ ಮುದ್ದೆ ಪಾನಿಪುರಿ ಆದ್ರೆ 50 ಪಾನಿಪುರಿ ತಿಂತೀನಿ ಸರ್ ಅಲ್ವಾ ಹರ್ಷಿತಾ ಪಾನಿಪುರಿ ಅಂತವಾದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಸರ್ ಇಂಟೇಕ್ ಜಾಸ್ತಿ ಆಗುತ್ತೆ ಅದೇ ಮುದ್ದೆ ನೋಡ್ಬಿಟ್ರೆ ಅಲ್ಲಿಂದಾನೆ ಅಮ್ಮ ಒಂದ್ ಬೇಡ ಅರ್ಧ ಅದು ಬೇಡ ಕಾಲು ಅದು ವಾಲ್ಯೂಮ್ ಕಡಿಮೆ ಆಗಿ ಇದಾಗುತ್ತೆ ಕಾಂಪ್ರೆಸ್ ಆಗುತ್ತೆ ಹೌದಲ್ವಾ ಹರ್ಷಿತಾ ಇವು ಅಗ್ರಣಿ ಐಟಮ್ಸ್ ಬಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ ನಡೀತಾ ಅದು ಹೇಳಂಗಿಲ್ಲ ಸರ್ ಇಂಡೈರೆಕ್ಟ್ಲಿ ಅದು ಅಕ್ಸೆಪ್ಟಬಲ್ ಸರ್ ಸೊ ಈಗ ಸಿಲಿಂಡರ್ ಇದೆ ಇಸ್ ಆಲ್ಸೋ ಈಗ ನಾವು ಈ ಹೆಮಿಸ್ಫಿಯರ್ ಹಿಂಗ್ ಇಡ್ತೀವಿ ಏನ್ ಮಾಡ್ತೀವಿ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಈ ಸಿಲಿಂಡರ್ ನ ವಾಲ್ಯೂಮ್ ಬೇಕು ಈ ಸಾಲಿಡ್ ನ ವಾಲ್ಯೂಮ್ ಬೇಕು ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡಿಡು ಯು ಮೈನಸ್ ದಿ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕ್ಲಿಯರಾ ಮೇಲೆ ಇತ್ತವಾಗ ಅದಕ್ಕೆ ಪ್ಲಸ್ ಮಾಡಿದ್ವಿ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಈಗ ನನಗೆ ಓನ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಜೊತೆಗೆ ಇಲ್ಲೊಂದು ಹೆಮಿಸ್ಫಿಯರ್ ಇಟ್ಟಿರೋದ್ರಿಂದ ನಮಗೆ ಅವಾಗ ಈ ದಿಸ್ ಇಸ್ ನಾಟ್ ಎ ಪ್ಯೂರ್ಲಿ ಸಿಲಿಂಡರ್ ಅಲ್ಲ ಅದಕ್ಕೆ ಏನ್ ಮಾಡ್ತಾರೆ
ಸಿಲಿಂಡರ್ ವಾಲ್ಯೂಮ್ ಅಲ್ಲಿ ಸ್ಪಿಯರ್ ನ ವಾಲ್ಯೂಮ್ ಕಂಡುಕೊಳ್ಳದೆ ನಮಗೆ ಎಕ್ಸಾಕ್ಟ್ ಗಿವನ್ ಸಾಲಿಡ್ ನ ವಾಲ್ಯೂಮ್ ಸಿಗುತ್ತೆ. ಕ್ಲಿಯರಾ? Yes, sir. ವಾಲ್ಯೂಮ್ ಆಫ್ Cylinder minus volume of hemisphere. Hemisphere. sphere. ಸಿಲಿಂಡರ್ ಪಕ್ಕದಲ್ಲಿ ಇರ್ಬೇಕು, ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ದಿಸ್ ಈಸ್ ಎಮಿ ಸ್ಪಿಯರ್. ಕಾಣಿಸ್ತೈತಾ ಸಿಂಚು? ಸಿಂಪಲ್ಲಕ್ಕ ಸಿಂಚು ಇಲ್ಲ ಹಲೋ Yes, sir. ಇದೆಯಾ? ಮನೆಗಿದ್ದೀನಿ ಸರ್. ಮನೆಗಿದೀಯಾ ಆದ್ರೆ ಕ್ಲಾಸಲ್ಲಿ ಇದೀಯಾ ಅಂತ ಕೇಳಿದ್ದು. ಇದೀನಿ. ಮ್ಯಾಥ್ಸ್ ಎಲ್ಲ ಸಿಂಚಂದ್ರೆ ಎಲ್ಲೋಗಿದ್ದೆ? ನೆಕ್ಸ್ಟ್ ಯು ರೈಟ್ ಡೌನ್ ದ ಡೈರೆಕ್ಟ್ಲಿ ಫಾರ್ಮುಲಾಸ್. ಆ ಫಾರ್ಮುಲಾಸ್ ಯಾವಾಗ ಹೆಂಗ್ ಬಳಸಬೇಕು ಅಂತ ನಾನು ಡೈಲಿ 2 ಪ್ರಾಬ್ಲಮ್ಸ್ ಮಾಡ್ತೀನಿ. ಪಕ್ಕಾ ಕಲೀರಿ. ಅವಶ್ಯ ನಮಗೆ ಅವಸರ ಇಲ್ಲ. ಯು ಕ್ಯಾನ್ ಮೇಕ್ TSA and Volume. first one 2a square 6a square. ಯಾಕೆ 4a square 6a square ಅಂತ ಗೊತ್ತಾಗುತ್ತೆ ಈಗ, ಹೌದಲ್ವಾ? Yes, sir. 4a square ಅಂದ್ರೆ ಓನ್ಲಿ 4 sides ಕರ್ವ್ ಸರ್ಫೇಸ್ ಏರಿಯಾ, ಹೌದಲ್ರಮ್ಮ? ಸೀತಾ ಇಲ್ಲ ಇಲ್ಲ ಓದಲ್ಲೇ ಆಡ್ತಾ ಇರೋದು. Yes, sir. ಇದೀನಿ. ವಾಲ್ಯೂಮ್ ಏನ್ ಫಾರ್ಮುಲಾ? a ಕ್ಯೂಬ್. ಯಾಕೆ 4a ಸ್ಕ್ವೇರ್ ಗೊತ್ತಾಗ್ತಾ CSA ಗೆ? ಮೊದಲೇ Yes, sir. ಹೇಳ್ದೇ ಇದ್ರೆ ಅರ್ಥ ಆಗ್ತಾ ಇರ್ಲಿಲ್ಲ ಇದು. ನಾನು ಡೈರೆಕ್ಟ್ ಫಾರ್ಮುಲಾ ಬರ್ಸಿದ್ರೆ ಯಾಕೆ ಸರ್ ಕ್ಯೂಬ್ಗೆ CSA ಅಂತಂದ್ರೆ ಈಗ ತಲೆಯೊಳಗೆ ಬಂದಿದೆ. ಸ್ವಲ್ಪ ಜನ ಒಂದಿಷ್ಟು ಹೋಗಿದ್ಯಾ? ಹೋಗಿದ್ಯಾ ದೇವ್ಗಳು ಕಾಟ ದೇವ್ಗಳು ಕಾಟ. ನೋಡ್ರಿ ಕ್ಯೂಬಾಯ್ಡ್ ಅಂದ್ರೆ ಏನು? ಕ್ಯೂಬಾಯ್ಡ್ ಯಾರು ಹೇಳ್ತೀರಿ? ಕ್ಯೂಬಾಯ್ಡ್ ಹೇಳ್ರಮ್ಮ. 2h into L plus B. It is the formula. ನೋಡ್ರಿ ಕ್ಯೂಬಾಯ್ಡ್ ಅಲ್ಲಿ ಇದಿದೆಯಲ್ಲ, ದಿಸ್ ಈಸ್ L. ಆಮೇಲೆ ಫಾರ್ಮುಲಾ ಅದು ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಅಷ್ಟು ಬರುತ್ತೆ. ದಿಸ್ ಈಸ್ L. ಇದೆಯಲ್ಲ ಈ ಪೋರ್ಷನ್ ಬ್ರೆಡ್ತ್ L into LPH ಬರುತ್ತೆ. ಅದಕ್ಕೆ ಹೇಳ್ತೀನಿ ಕೇಳ್ರಿ. 2 ಕ್ಯೂಬ್ ಅನ್ನ ಸೇರ್ಸ್ಬೇಕು ಅಂತ 2 ಕ್ಯೂಬ್ ಇಲ್ಲಿ ಇದಕ್ಕೆ ಸೇರ್ಸ್ಬಿಟ್ಟಿದ್ದೀರಿ. ಈಗ ಅರ್ಥ ಮಾಡ್ಕೊಳ್ರಿ. ಫಾರ್ಮುಲಾ ಬರ್ಸೋದ್ಕಿನ ಮೊದಲು ನೋಡ್ರಮ್ಮ ಇಲ್ಲಿ ಓಕೆನಾ? L plus L ಹೌದನ್ರಮ್ಮ? L ಇದು ಬ್ರೆಡ್ತ್, ಇದು ಬ್ರೆಡ್ತ್. ಈ ಕಡೆ ಪೋರ್ಷನ್ ದಿಸ್ ಇಸ್ ಹೈಟ್, ದಿಸ್ ಇಸ್ L, ದಿಸ್ ಇಸ್ B, ದಿಸ್ ಇಸ್ H. ಕ್ಲಿಯರ್? ನೋಡಿ ಇನ್ನೊಂದು ಬರ್ಕೊಟ್ಬಿಡ್ತೀನಿ. ದಿಸ್ ಇಸ್ L. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಏನದು? Bread. ಬ್ರೆಡ್ತ್. ದಿಸ್ ಇಸ್ Height. ಹೈಟ್. ಕ್ಲಿಯರ್? Yes, sir. ಕ್ಲಿಯರ್ ಏನ್ರಮ್ಮ? Yes, sir. ಬಿಟ್ರು Yes, sir. ಯಾರಣ್ಣ ಶಿವಾನಂದ ಅಂತ ಮರ್ಯಾ? ಕ್ಲಿಯರ್ ಏನ್ರಮ್ಮ? ಫಾರ್ಮುಲಾ ಬರ್ಕೊಳ್ರಿ. ಈಗ 2 into TSA ಗೆ 2LP PH ಸಂಪರ್ಕ ಮಾಡ್ರಿ HL TSA ಗೆ. ಟೇಬಲ್ ಮಾಡ್ಬಿಡ. ಟೇಬಲ್ ಅಂದ್ರೆ ಸಣ್ಣ ಮನೆಗೆ ಮತ್ತೆ ಹೊರ ಕೆಲಸ ಮಾಡಕಂತ ಕೇಳ್ಬೇಡ್ರಿ.
ಫಾರ್ಮುಲಾ ಏನು ಎಲ್ ಟಿ ಎಚ್ ಅದಕ್ಕೆ ವಾಲ್ಯೂಮ್ ಈಗ ಫೋನಿಗೆ ಏನಮ್ಮ ಅಂದ್ರೆ ಪೈ ಆರ್ ಎಲ್ ವೇರ್ ಎಲ್ ಈ ಸ್ಲ್ಯಾಂಟ್ ಟೈಟ್ ಅಂತ ಬರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಗೊತ್ತಾಯ್ತಲ್ಲ ಪ್ರಾಬ್ಲಮ್ಸ್ ಮಾಡ್ಬೇಕು ಕ್ಲಿಯರಾ ಸ್ಲ್ಯಾಂಟ್ ಟೈಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು Yes, sir. ಕೋನಿಂಗ್ ಇದೆ ನೋಡ್ರಿ ಕೋನಿಂಗ್ ಇದೆ ಐತೇನ್ರಮ್ಮ ರೇಡಿಯಸ್ ಐತೇನ್ರಮ್ಮ ಐತೇನ್ರಮ್ಮ ಏ ಹೂ ಅಂದ್ರೆ ಒಂದಿಲ್ಲ ಅಂದ್ರಮ್ಮ ದಿಸ್ ಈಸ್ ಹೈಟ್ ಈ ಪಕ್ಕ ಇದೆಯಲ್ಲ ದಿಸ್ ಇಸ್ ಸ್ಲ್ಯಾಂಟ್ ಹೈಟ್ ನಾಟ್ ನಾರ್ಮಲ್ ಹೈಟ್ ದಿಸ್ ಇಸ್ ಸ್ಲ್ಯಾಂಟ್ ಹೈಟ್ ವಾಟ್ ಈಸ್ ಎಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು Plant height. ಸ್ಲ್ಯಾಂಟ್ ಹೈಟ್ ಪಕ್ಕದಲ್ಲಿ ಬೇಕಾದ್ರೆ ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್ ಸ್ಲ್ಯಾಂಟ್ ಹೈಟ್ ಎಲ್ಲಿ ಇರುತ್ತೆ ಅಂತ ಗೊತ್ತಿದೆ ನೋಡಿ ಫೋನು ಇಲ್ಲಿ ಸರ್ಕ್ಯುಲರ್ ಪಾತ್ ಇರುತ್ತೆ ಇಲ್ಲಿ ಡಯಾಮೀಟರ್ ಅಂದ್ರೆ ರೇಡಿಯಸ್ ಇರುತ್ತೆ ದಿಸ್ ಇಸ್ ಎಚ್ ದಿಸ್ ಇಸ್ ಎಲ್ ಕ್ಲಿಯರ್ ಪೈ ಆರ್ ಎಲ್ ದಿಸ್ ಇಸ್ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ pi r into r plus l. With the formula to find the volume of core 1/3 pi r square h. ನೋಡ್ರಮ್ಮ ಒಂದ್ಸಲ ಕನ್ಫ್ಯೂಸ್ ಬೇಡ ನಾವು ಬರ್ಸ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ next one is cylinder ನನ್ನ ಮನೆಗಿದೆ ಸರ್ ಎಲ್ಲರ ಮನೆಗಿದ್ದಾವೆ ಸಿಲಿಂಡರ್ 2 pi r h ಅದಕ್ಕೆ ಸಿ ಎಸ್ ಗೆ ನೆಕ್ಸ್ಟ್ 2 pi r into r plus h 2 pi r into r plus h. What is the formula to calculate the volume of cylinder is pi r square h. Next is sphere. Sphere ಗೆ CSA TSA ಬೇರೆ ಬೇರೆ ಇರ್ತಾವ No, sir. Same. ಇದೆಯಾ ಏಸೋ ಸ್ಪಿಯರ್ ಗೆ Same, sir. ಸೇಮ್ ಇರ್ತಾವೆ ನೆನ್ಪಿಟ್ಕೊಂಡ್ರಿ ಕನ್ಫ್ಯೂಸ್ ಆಗಬೇಡ್ರಿ ಆಮೇಲೆ ನಿಮ್ ಫಿಗರ್ ತೋರಿಸ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಫಾರ್ಮುಲಾ ಏನು 4 pi r square 4 pi r square 4 by 3rd pi r cube 4 by 3rd pi r cube. Last one is Hemisphere. Hemisphere. So what is the formula for hemisphere? 2 pi r square 3 pi r square. What is the formula to calculate the volume of hemisphere is 2 by 3rd Pi r square. Pi r cube. cube. ನೋಡಿ ಜಸ್ಟ್ ಇಲ್ಲಿ ಒಂದೇ ಇಲ್ಲಿ ಅರ್ಧ ಮಾಡ್ಬಿಟ್ರೆ ಮುಗಿತು ನೋಡ್ರಿ ಒಂದು ಇವನ್ಗೆ ಇಟ್ಕೋಬೇಕು ನೋಡ್ರಿ ಸ್ಪಿಯರಿಗೂ ಹೆಮಿಸ್ಪಿಯರಿಗೂ ಸ್ಪಿಯರ್ ಅಲ್ಲಿ ಟಿಎಸ್ಎ ಮತ್ತು ಸಿಎಸ್ಎ ಸೇಮ್ ಆದ್ರೆ ಇಲ್ಲಿ ಟಿಎಸ್ಸಿಎಸ್ಎ ಬಂದಾಗ ಅರ್ಥ ಆಗುತ್ತೆ ಟಿಎಸ್ಸಿ ಅಲ್ಲಿ 3 pi s. ಈ ಫಾರ್ಮುಲಾಗಳು ನೋಡ್ರಮ್ಮ ನಿಮಗೆ ಬಂತು ಅಂದ್ರೆ ಅರ್ಧ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರಿ ಅಂತ ಅರ್ಧ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರಿ ಅಂತ ಎಲ್ಲಿ Exams. ಅಲ್ಲ ಈ ಪ್ರಾಬ್ಲಮ್ ಚಾಪ್ಟರ್ ಯಾವ್ದು Surface area and forms. ಅದ್ರಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಓಕೆನಾ ಬರ್ಕೊಳ್ಳಿ ಈಗ ಅಭ್ಯಾಸದ ಇದನ್ನೆಲ್ಲ ಬರ್ಕೊಂಡ್ರ ನೋಡಮ್ಮ ಏನು ಆಲ್ಟರ್ನೇಟ್ ಮೆಥಡ್ ಇಲ್ಲ ನೀವು ಕಲಿಲೇಬೇಕು
ನಾನು ಔಟ್ ಆಫ್ 4 ತೆಗಿಬೇಕು ಅನ್ನೋರಿಗೆ. ಸೊ ಔಟ್ ಆಫ್ 4 ತೆಗಿಯಲ್ಲ, ನಾನು 35 ಮಾರ್ಕ್ಸ್ ತೆಗಿಬೇಕು ಅನ್ನೋರಿಗೆ ಈ ಮಾಡಿರೋ ಚಾಪ್ಟರ್ ಓದಿದ್ರೆ ಸಾಕು 35 ತೆಗಿಬೇಕು. ಆಗ್ಬೋದಲ್ಲ PS1? Yes, sir. ಇಂತ ಮುಂದಕ್ಕೆ ಈ 3 ಚಾಪ್ಟರ್ ಬಿಟ್ರು 35 ಮಾರ್ಕ್ಸ್ ತೆಗಿಯಕ್ ಆಗುತ್ತೆ ಇಲ್ಲಿ. ಸೀತಾ ಸ್ಟೇಟ್ ಅವ್ರು ಮಾತಾಡ್ರಮ್ಮ. ಸಾನಾ ಈ ಸಾನಾ ಚನ್ನಗಿರಿ ಸರ್ ಇಲ್ಲಿಗೆ ಬಿಟ್ರೆ ನಾನು ಕ್ಲಾಸ್ ಮಾಡೋದು ಬಿಡಲ್ಲ. ಬೇರೆ ಚಾಪ್ಟರ್ ಬಿಟ್ರೆ ಪಾಸ್ ಆಗೋ ಮಾರ್ಕ್ಸ್ ಮಾಡಿದ್ದೇನೆ ಇಲ್ಲ. Yes, sir. ಮಾಡಿದ್ರ ಆಗಿದೇವಲ್ಲ? ಎಸ್ ಸರ್. ಹೌದಲ್ಲ? Mhm. ಬಿಡಲ್ಲ. ನೀವು ಇದನ್ನ ವರ್ಕೌಟ್ ಮಾಡ್ಲೇಬೇಕು. ವೆನ್ ಯು ಆರ್ ಫ್ರೀ ಇದನ್ನೊಂದು ಇದು ಮಾಡ್ಕೋಬೇಕು, ಸ್ಲಿಪ್ ಮಾಡ್ಕೋಬೇಕು ಅಂತ ಈ ಕಾರ್ಡ್ ಒಂದು ಕಾರ್ಡ್ ಮಾಡಕ್ ಎಲ್ಲಿ ಹೋದ್ರು ಜಾಮೆಟ್ರಿ ಬಾಕ್ಸ್ ಅಲ್ಲಿ ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಂಡಿರೋ ಗೊತ್ತಾಗಿದ್ರೆ CSE 4A², DSE 4A² ವಾಲ್ಯೂಮ್ ವರ್ಕೌಟ್ ಮಾಡ್ತಾ ಇದ್ರೆ ತಲೆ ಒಳಗೆ ಹುಡ್ಕೊಂಡ್ಬಿಡುತ್ತೆ. ಕ್ಯೂಬಾಯ್ಡ್ 2H into L plus B 2 into LB plus BH plus HL ವಾಲ್ಯೂಮ್ LBH ಹಿಂಗೆ ಅಂದ್ರೆ ಅದು ನಿಮ್ ಕಣ್ ಮುಂದೆ ಕಾಣ್ತಾ ಇರ್ಬೇಕು. ನೋಡ್ದಾಗೆಲ್ಲ ಫಾರ್ಮುಲಾ ತಲೆ ಒಳಗೆ ಅಲ್ಲಿ ಓದ್ತೀನಿ ಆ ಪ್ಲೇಸ್ ಅಲ್ಲಿ ಬಾರ್ದು ಅಂಟಿಸ್ಕೊಂಡ್ಬಿಡ್ರಿ. ಒಂದೇ ಚಾಪ್ಟರ್ ನಿಮ್ ತಲೆ ತಿನ್ನೋದು ಅನಿವಾರ್ಯ. ಹಂಗಂತ ಬಿಡಾಕು ಆಗಲ್ಲ. ಓಕೆ ಬರ್ಕೊಳ್ರಿ. ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ. ಡೈಲಿ 2 ಪ್ರಾಬ್ಲಮ್ಸ್ ಅಧ್ಯಯನ ಮಾಡ್ಸೋದು. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅವೆರಡೆರಡು ಪ್ರಾಬ್ಲಮ್ಸ್ ಪಕ್ಕಾ ಕಲ್ತ್ಕೊಂಡ್ರಷ್ಟೇ. ನನಗೆ ನಾಳೆಗೆ ಮುಗಿಬೇಕು ಅಂತ ನನಗೆ ಅವಸರ. ನಿಮ್ಗೇನಾರ ಅವಸರ ಐತೇನ್ರಮ್ಮ? ಬೇಸು ಎಲ್ಲೋತ್ರಿ ಹುಡುಗಿ? Sir. ಈಗ ಬೇಗ ಮುಗಿಸಿದ್ರೆ ಬೇಗ ಏನಾದ್ರು ಎಕ್ಸಾಮ್ ಕೊಡ್ತಾರ? No, sir. ನನಗೆ ಕಳ್ಸೋದು ಇಂಪಾರ್ಟೆಂಟ್, ಮುಗಿಸೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆ ಸರ್ ಕೊಡ್ತೀವಿ ಜನವರಿ ಎಂಡೊಳಗೆ. ಜನವರಿ ತನಕ ಬಾಳ ರೀ ನಮ್ಗೆ, ಆದ್ರೆ ನಿಧಾನಕ್ಕೆ ಮಾಡೋದು ಆಯ್ತಲ್ಲ. ಅವಸರ ಇಲ್ಲ. ಎಸ್ ಸರ್. ಹತ್ಲಾಗಿಂದ 2 ಚಾಪ್ಟರ್ ಆಡ್ಕೊಂತ ಹೋಗ್ಬಿಡ್ತವೆ ಆಯ್ತಲ್ಲ. ನನಗೆ ಕಷ್ಟನೇ ಇಲ್ಲ ನಿಮ್ಗೆ ಕಲ್ಸೋದು. ಎಲ್ಲಿದೆ ಅಂದ್ರೆ ನಮ್ಗೆ ಕಷ್ಟ ಇರೋದು ಇಲ್ಲಿ. ಈಗ ಕಷ್ಟ ಅಲ್ಲ, ನೀವು ಹೊತ್ತಕ್ಕೆ ರೀಚ್ ಆಗಲ್ಲ. ನಾನ್ ರೀಚ್ ಆಗ್ತೀನಿ, ನೀವು ರೀಚ್ ಆಗ್ಬಿಟ್ರೆ ಎಲ್ಲರೂ ರೀಚ್ ಆಗ್ಬಿಟ್ರೆ ಬೇಗ ಕೆಲಸ ಮುಗೀತತೆ. ಮುಂದಿನ ಚಾಪ್ಟರ್ ಕೇಸ್ ಕಷ್ಟ ಅದಾವ. ಹುಡುಗಿಲ್ಲ ಬಿಡ್ರಿ. ಸರ್ ನಮಗೆ ಗೊತ್ತಿಲ್ಲ ಸರ್, ಮಾಡಿಲ್ಲ ನೀವು ಎಲ್ಲಿ ತಗ್ಗಿದ್ದೀರಿ ಈಗ? ಸರ್. ಇನ್ನೂ ಲಾಸ್ಟ್ ಲೆಸನ್ ಅಲ್ಲಿ ಇದೀವಿ ಎಲ್ಲಿ? ಸರ್. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಯಾಕೆ ಹೇಳ್ತಂತಲ್ಲ ಕೇಸು? ಸರ್ ಇದು ಸ್ಪೋರ್ಟ್ಸ್ ಡೇ ಪ್ರಾಕ್ಟೀಸ್ ನಡೀತೈತೆ ಸರ್. ಯಾವಾಗ? ಡಿಸೆಂಬರ್ 20. ಮುಗಿತಾರೆ ನಿಮಗೆ? ಎಸ್ ಸರ್. ಸಿಲೆಬಸ್ ಮುಗಿತಾ? ಸರ್. ಸಿಲೆಬಸ್ ಮುಗಿತಾ? ಎಸ್ ಸರ್. ಇವರಿಗೆ ಚಿಕ್ಕಪ್ಪನವರಿಗೆ ಸರ್ ಇದು ಮುಗ್ದಿತ್ತೆ, ಇವಾಗ ಸ್ಟ್ಯಾಟಿಸ್ಟಿಕ್ಸ್. ಈಗ ಅರ್ಥಾಡ್ಯಾಕೆ? ರಚನಾ ಅಷ್ಟೇ ಕಂಪ್ಲೀಟ್ ಆಗಿದೆ ಸರ್ ಎಲ್ಲ. ಸಿಲೆಬಸ್ ಮುಗಿತಾ? ಎಸ್ ಸರ್. ಬರ್ರಿ ಈಗ ನೋಡೋಣ. 2 cubes of each of volume is 64 centimeter cube are joined end to end. Find the surface area of the resulting cuboid. ನಾನು ಹೇಳಿದ್ದೀನಿ ಕ್ಯೂಬಾಯ್ಡ್ ಯಾವಾಗ ಬರುತ್ತೆ. 2 ಕ್ಯೂಬ್ಸ್ ಇದಾವೆ. ಮೊದಲಮ್ಮ ಒಂದು ಕ್ಯೂಬ್ ಸ್ಯಾಂಡ್ ಟು ಎಂಡ್ ಮಾಡಿದ್ದಾರೆ. ಕ್ಲಿಯರ್ ಏನ್ ಇದು? ಎಂಡ್ ಟು ಎಂಡ್ ಜಾಯಿನ್ ಮಾಡಿದ್ರು. ಒಂದು ನಿಮಿಷ ಜಾಯಿನ್ ಮಾಡಿ.
ಹೌದನ್ರಮ್ಮ, ಎರಡು ಜಾಯಿನ್ ಮಾಡಿದ್ರೆ ಇಲ್ಲಿ ಒಂದೊಂದು ಏರಿಯಾ ವಾಲ್ಯೂಮ್ ಎಷ್ಟಿದೆ ಅಂತೆ? 64 centimeter cube. ವಾಲ್ಯೂಮ್ ತಗೋಣ, ಒಂದು ನಿಮಿಷ ಕೇಳಿ. ವಾಲ್ಯೂಮ್ ಏನು is equal to Cube. ಏನು? A A cube. cube. ಹೌದನ್ರಮ್ಮ, that is equal to 64. 64. ಅರ್ಥ ಮಾಡ್ಕೊಳ್ರಿ, ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಹೇಳ್ರಮ್ಮ. ಇಲ್ಲಿ ವಾಟ್ ಈಸ್ ಎ? ಕ್ಯೂಬ್ ರೂಟ್ ಆಫ್ 64. ವಾಟ್ ಈಸ್ ಎ? 4. 4. ಯಾವ ನಂಬರ್ನ 3 times ಮಲ್ಟಿಪ್ಲೈ ಮಾಡಿದ್ರೆ you got the cube? 64 ಬರ್ಬೇಕು. ಒಂದೇ ನಂಬರ್ 3 times ಮಲ್ಟಿಪ್ಲೈ ಮಾಡಿದ್ರೆ 64. 4 ಅನ್ನ 3 times ಮಾಡಿದ್ರೆ 4 4 60, 16 4 60. 54. ಈಗ ನಾನು ಹೇಳಿದ್ದೀನಿ ಇದನ್ನ ಎಲ್ ಅಂತ ಹೇಳಿದ್ದೆ ಕೇಳಿ. ಹೌದನ್ರಮ್ಮ? ಎಲ್ ಎಷ್ಟಾಗುತ್ತೆ? ಇದು 4, ಇದು ಎಲ್ ಎಷ್ಟಾಗುತ್ತಮ್ಮ? 8. ನಾನು ಅಲ್ಲಿ ತೋರಿಸಿದ್ದೆ, ಈಗ ತೋರಿಸಿದ್ದೆ. ನಮ್ಮ ಬ್ರೆಡ್ ಎಷ್ಟಾಗುತ್ತಮ್ಮ? ಬ್ರೆಡ್ ಐಟ್ ಎಷ್ಟಾಗುತ್ತೆ? 4. ಯಾಕೆ ಅಂತ ಹೇಳ್ರಿ, ಬ್ರೆಡ್ ಈಸ್ 4 ಅಂಡ್ ಐಟ್ ಈಸ್ ಆಲ್ಸೋ 4. ಯಾಕೆ? ಎ ಇಸ್ 4 ಸೈಡ್. ಸರ್ ಎರಡರದ್ದು ಬ್ರಿಡ್ ಸೇಮ್ ಇರುತ್ತಲ್ಲ? ಅದಕ್ಕೆ ನೋಡ್ರಮ್ಮ, ಇಲ್ಲಿ ಯಾಕೆ 8 ತಗೊಂಡೆ ಅಂತ ಕೇಳ್ರಿ. ಇದು 4 ನೋಡ್ರಿ, ಇದು 4, ಇದು 4, 8. ಹೌದನ್ರಮ್ಮ? ದಿಸ್ ಇಸ್ ಬ್ರೆಡ್, ದಿಸ್ ಈಸ್ 4, height is also ಕ್ಲಿಯರ್. ಯಾಕೆ ಎಲ್ 8 ತಗೊಂಡೆ ಅಂದ್ರೆ ಎರಡು ಕ್ಯೂಬಾಯ್ಡ್ ನ ಲೆಂತ್ ಇದು 4 ಇದೆ, ಇದು ಜಾಯಿನ್ ಮಾಡಿದೀವಿ, ಎಚ್ ಜಾಯಿನ್ ಮಾಡಿದೀವಿ. ಎಚ್ ಜಾಯಿನ್ ಮಾಡಿದಾಗ 4 + 4 8, that is length. That is breadth is 4, height is also 4. Clear? What is the TSA? ಯಾವುದು? TSA of cuboid. TSA of cuboid. Formula ಏನು? cuboid formula ಏನಮ್ಮ? 2 into LB plus H plus H. H plus HL. ಕರೆಕ್ಟಾ? ಈಗ what is L? 8. 8. What is B? 4. 4 into 4. 4 into 8. ಅಲ್ಲಿ ನೋಡಿ 4 ಹಾಕಂಗಿಲ್ಲ. L is 8. L 2 into 13 plus 16 plus ಏನು? 30. ಎಷ್ಟಾಗುತ್ತೆ? I think this is 80. ನೋಡ್ರಿ, 80 ಆಗುತ್ತೆ ನಮ್ಮ? ಎಸ್ ಸರ್ ಆಗುತ್ತೆ. 32 64 64 70 80 160 ಸರ್. 160 ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಅಷ್ಟೇ ಬರ್ಕೊಳ್ರಿ. ದಿಸ್ ಇಸ್ ಎಲ್, ಬ್ರೆಡ್ತ್ ಈಸ್ 4, ಹೈಟ್ ಈಸ್ 4. ದಿಸ್ ಇಸ್ ಬಿ, ದಿಸ್ ಇಸ್ ಎಚ್. ಕೇಳ್ರಮ್ಮ. ಸರ್ ಕ್ವಶನ್ ಅಲ್ಲಿ ಫೈಂಡ್ ಸರ್ಫೇಸ್ ಏರಿಯಾ ಅಂತ ಕೊಟ್ಟಿದ್ದಾರಲ್ಲ ಸರ್, ಕರ್ವ್ಡ್ ಟೋಟಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ಸರ್ಫೇಸ್ ಏರಿಯಾ ಅಂತ ಕೊಟ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಈ ಪ್ರಶ್ನೆ ಬರ್ಲಿ ಅಂತ ಸುಮ್ಮಿದ್ದೆ ನಾನು. ಕರ್ವ್ಡ್ ಕೇಳೋದಾದ್ರೆ PS CS ಅಂತ ಅವನೇ ಕೇಳ್ಬಿಡ್ತಾನೆ. ಬರೀ ಸರ್ಫೇಸ್ ಏರಿಯಾ ಕೇಳಿದಾನೆ ಅಂದ್ರೆ ಯು ಹ್ಯಾವ್ ಟು ಯೂಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಕ್ಲಿಯರ್ PS? ಎಸ್ ಸರ್. ಬರ್ಬೇಕು. ಹಿಂಗ್ ಪ್ರಶ್ನೆ ಬಂದ್ರೆ ಉತ್ತರ ಹೇಳಕ್ ಈಸಿ ಆಗ್ತದೆ ನಮಗೆ. ನಾನೇ ಪ್ರಶ್ನೆ ಹಾಕಬೇಕು, ನಾನೇ ಉತ್ತರ ಹೇಳ್ಬೇಕು. ನೋಡ್ರಿ, ಇಲ್ಲಿ ಎಲ್ಲೂ ಬಿ ಎಚ್ ಕೊಟ್ಟಿಲ್ಲ, ಬಟ್ ನಮಗೆ ಅದಕ್ಕೆ ಫೈಂಡ್ ಔಟ್ ಮಾಡಕ್ಕೆ ವಾಲ್ಯೂಮ್ ಕೊಟ್ಟಿದ್ದಾನೆ. ವಾಲ್ಯೂಮ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವು ಎಲ್ ಟಿ ಎಚ್ ಅನ್ನ ಕಂಡಿದ್ದೀವಿ.
ಇಲ್ಲ ಅಂದ್ರೆ ನಿಧಾನ ಮಾಡ್ಕೊಂಡ್ರೆ ನನ್ನ ಅವಸರ ಇಲ್ಲ. ನೀವು ಅವಸರ ಮಾಡ್ಕೊಂಡ್ರೆ ನನ್ನ ಎರಡೇ ಪ್ರಾಬ್ಲಮ್, 2 ರಿಂದ 3 ಪ್ರಾಬ್ಲಮ್ಸ್ ಅಷ್ಟೇ ಮಾಡ್ಸೋದು. ಅರ್ಧ ಗಂಟೆ ಕ್ಲಾಸ್ ಆಗ್ಲಿ, ಬಟ್ ನನಗೆ 4-8 ಪ್ರಾಬ್ಲಮ್ ಮಾಡ್ಸಿ ಅಂತ ಪ್ರೌಡ್ ಆಫ್ ಆಗೋದಕ್ಕಿಂತ 8 ಮಾಡಿಸಿ ಏನು ಕಲಿಲ್ಲ ಅಂದ್ರೆ ಅದು ವೇಸ್ಟೇ. ನನ್ನ ಟೈಮ್ ವೇಸ್ಟು, ನಿಮ್ ಟೈಮ್ ವೇಸ್ಟು. पेपर में ಗೊತ್ತಿಲ್ಲ. ಆಯ್ತಾಯ್ತು. ಎಸ್ ಸರ್ ಆಯ್ತು. ಆಯ್ತು. ಯಾಕೆ ಬ್ರೆಡ್ ಫೋನ್ ತಗೊಂಡಿದ್ದೀನಿ, ಹೆಚ್ಚು ಫೋನ್ ತಗೊಂಡಿದ್ದ ನಾನು ತೋರಿಸ್ತಿದ್ದೀನಿ. ಕ್ಲಿಯರಾ? ಎಸ್ ರೈಟ್ ಡೌನ್ ದ ಸೆಕೆಂಡ್ ಪ್ರಾಬ್ಲಮ್. ಬರ್ಕೊಳ್ಳಿ. ವೆಸಲ್ ಅಂದ್ರೆ ಏನ್ರಮ್ಮ? ಪಾತ್ರೆ. ಪಾತ್ರೆ ಇದಾವೇನ್ರಮ್ಮ? ಸ್ಟೀಲ್ನವು ಇದಾವೆ, ಸಿಲ್ವರ್ದವು ಇದಾವೆ, ಅಲ್ಯೂಮಿನಿಯಂ. ಸಿಲ್ವರ್ ಅಲ್ಲ ಆಕ್ಚುಲಿ, ಅದನ್ನ ಅಲ್ಯೂಮಿನಿಯಂ ಅನ್ಬೇಕು. ಅದೇನಾಗಿದೆ ಆಡು ಭಾಷೆಯಲ್ಲಿ ಸಿಲ್ವರ್ 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 ಕೊಂಡ್ಕೊಳಕೈತೇನ್ರಮ್ಮ ಈಗ? A vessel in the form of hollow hemisphere mounted by a hollow cylinder. So ನೋಡ್ರಮ್ಮ, ಒಂದು ಹಾಲೋ ಸಿಲಿಂಡರ್ ಇದೆ. ಹಾಲೋ ಸಿಲಿಂಡರ್ ಅಂದ್ರೆ ಎಲ್ಲರಿಗೂ ಅರ್ಥ ಆಯ್ತಾ? ಏನು? ಎಸ್ ಖಾಲಿ. ಖಾಲಿ. ಅದನ್ನ ಹಿಂಗೆ ಮೌಂಟ್ ಮಾಡಿದರೆ ಮಾತ್ರ ಇದಂಗ ಆಗತ್ತೆ ಇದು. ವೆಸಲ್ ಇನ್ ದ ಫಾರ್ಮ್ ಆಫ್ ಹಾಲೋ ಸಿಲಿಂಡರ್, ಹಾಲೋ ಸಿಲಿಂಡರ್ ಗೆ ಹಾಲೋ ಹೆಮಿಸ್ಫಿಯರ್ ನ ಮೌಂಟ್ ಮಾಡಿದರೆ. ಓಕೆ, ದ ಡಯಾಮೀಟರ್ ಆಫ್ ದಿ ಹೆಮಿಸ್ಫಿಯರ್, ಇದರ ಡಯಾಮೀಟರ್ ಎಷ್ಟಿದೆ? ಹೆಮಿಸ್ಫಿಯರ್ ಡಯಾಮೀಟರ್ 14 ಸೆಂಟಿಮೀಟರ್. 14 ಸೆಂಟಿಮೀಟರ್. ಡಯಾಮೀಟರ್ ಸಿಲಿಂಡರ್ ಗೆ ಬೇರೆ ಇಲ್ಲ, ಹೆಮಿಸ್ಫಿಯರ್ ಗೆ ಬೇರೆ ಇರಲ್ಲ. ಯಾಕೆ ಹೇಳ್ರಿ? ಅವೆರಡು ಡಯಾಮೀಟರ್ ಸೇಮ್ ಇದ್ರೆ ಮಾತ್ರ ಒಂದಕ್ಕೊಂದು ಮೌಂಟ್ ಮಾಡಕ್ ಸಾಧ್ಯ. ಹೌದೇನಮ್ಮ? ಅರ್ಥ ಆಗ್ತಿದ್ಯಾ? ಸರ್ ಡಯಾಮೀಟರ್ ಇದು ಹೆಮಿಸ್ಫಿಯರ್ ನ ಡಯಾಮೀಟರ್ ಬೇರೆ ಇದೆ, ಸಿಲಿಂಡರ್ ನ ಡಯಾಮೀಟರ್ ಬೇರೆ ಇದೆ ಅಂದ್ರೆ ಅವೆರಡನ್ನು ಮೌಂಟ್ ಮಾಡಕ್ ಆಗುತ್ತಾ? ಸರ್ ಸಿಲಿಂಡರ್ diameter is 40, hemisphere diameter also 40. Clear? ಅವಾಗ ಇವೆರಡು ಒಂದಕ್ಕೊಂದು ಇರುತ್ತೆ. So now it is a vessel in the form of
This is hollow cylinder. This is hollow hemisphere. Hemisphere. The diameter of the sphere is hemisphere is 40 centimeter, and total height of the vessel. Note ಇಲ್ಲಿಂದ ಇಲ್ಲಿ ತನಕ height of the vessel is 13. 13 centimeter. Not this height of the cylinder la. Height of the cylinder ಬೇಕಂತ ಇಲ್ಲಿ ತನಕ ಅಷ್ಟೇ ಬೇಕು. ಹೌದಲ್ರಮ್ಮ? ಈಗ ಬರ್ರಿ, ಈಗ ನಾವೀಗ ಏನ್ ಬೇಕು ನಿಮಗೆ? ಏನ್ ಕೇಳಿದಾನ ಅವನೀಗ? ಫೈಂಡಿಂಗ್. Inner surface. ಏನ್ ಕೇಳಿದಾನಮ್ಮ? ಫೈಂಡಿಂಗ್ Inner surface. ಇನ್ನರ್. ಯಾರು ಹೇಳ್ತೀರಿ ಈಗ? ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದಿ ವೆಸಲ್. ಯಾರು ಹೇಳ್ತೀರಿ ಈಗ? ಈಗ ನೋಡ್ರಿ, CSC ಆಫ್ ಸಿಲಿಂಡರ್ ಬರಿಬೋದಾ? CSC ಆಫ್ ಸಿಲಿಂಡರ್ ಹೌದೇನ್ರಮ್ಮ? ಹೌದೇನ್ರಮ್ಮ? ಪ್ಲಸ್ CSC ಆಫ್ hemisphere. Here. ನೋಡ್ರಿ, ನಿಮಗೆ ಬರ್ತದೆ ಈಗ. ಅವಾಗ್ಲೇ ತೋರಿಸಿದ್ದಕ್ಕೆ ಬರ್ತದೆ ನೋಡ್ರಿ. ಇಲ್ಲಿ ಈ ವೆಸಲ್ ನ ಏರಿಯಾ ಬೇಕು ಅಂದ್ರೆ ನೀವು CSC ಆಫ್ ಸಿಲಿಂಡರ್ ಅಂಡ್ CSC ಆಫ್ ಹೆಮಿಸ್ಫಿಯರ್. ಕ್ಲಿಯರ್ ಅನ್ರಮ್ಮ? Yes. ಸುಮ್ಮೀರಿ ಸಹ ಶೀತ ಆಗಿದೆ, ಟೋಪಿ ಹಾಕೊಂಡಿದೀವಿ. ಸುಮಾರು ಶೀತ ಇಲ್ಲಿ ನೋಡ, ಟೈಮ್ ಆಗಿದೆ. ಇದು ಕ್ಲಿಯರ್. ಇನ್ನರ್ ವೆಸಲ್, ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದಿ ವೆಸಲ್. ನಂದಿತಾ ಇದೆಯೇನೆ? ಎಸ್ ಸರ್ ಇದೀನಿ. ಸರ್ಫೇಸ್ ಏರಿಯಾ ಆಫ್ ದಿ ವೆಸಲ್ ಅಂದ್ರೆ ಏನ್ ಬೇಕು? ಇನ್ನು ಈ ಸರ್ಫೇಸ್ ಏರಿಯಾ, ಈ ವೆಸಲ್ ನ ಇನ್ನರ್ ಸರ್ಫೇಸ್ ಏರಿಯಾ ಬೇಕು. ಅದಕ್ಕೆ ನಾನು CSC ಆಫ್ ಸಿಲಿಂಡರ್ ಫಸ್ಟ್. ಒಂದು ಹಾಲೋ ಸಿಲಿಂಡರ್ ಅಂತ ಹೇಳಿದ್ದೇನೆ. ಸೊ ಎರಡನ್ನೂ ಕ್ಲೋಸ್ ಆಗಿದ್ರೆ ಇದು ವೆಸಲ್ ಆಗ್ತಿತ್ತಾ? No, ಆಗ್ತಿತ್ತೇನ್ರಮ್ಮ? no, sir. ಹಾಲೋ ಸಿಲಿಂಡರ್ ಗೆ ಎಮಿಸ್ಫಿಯರ್ ನ ಹಾಲೋ ಎಮಿಸ್ಫಿಯರ್, ನಾಟ್ ಸಾಲಿಡ್ ಎಮಿಸ್ಫಿಯರ್, ಹಾಲೋ ಎಮಿಸ್ಫಿಯರ್ ನ ಮೌಂಟ್ ಮಾಡ್ತಾರೆ. ದೆನ್ ಇಟ್ ಬಿಕಮ್ಸ್ ವೆಸಲ್, ಒನ್ ಕೈಂಡ್ ಆಫ್ ವೆಸಲ್. ಸೊ ಈಗ ನೀವ್ ಹೇಳ್ತೀರಾ ಹಾಲಿನ ಪಾತ್ರೆ ಮತ್ತೆ ಮಜ್ಜಿಗೆ ಪಾತ್ರೆ ಅವೆಲ್ಲ ಹೇಳ್ತೀರಾ, ಡಿಫ್ರೆಂಟ್ ವೆಸಲ್ಸ್. ನಾವು ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದಿ ವೆಸಲ್ ಬೇಕು. ಸೊ ನೌ ರೈಟ್ CSC ಆಫ್ ಸಿಲಿಂಡರ್ ಒಂದು. ಹೌದನ್ರಮ್ಮ? Yes, sir. CSC ಆಫ್ hemisphere. What is the formula for CSC of cylinder? 2 pi RH. 2 pi 2 pi R. h. What is the CSC of hemisphere? 2 pi r square. 2 pi r square. ಈಗ ನೋಡಿ, ನಮಗೆ this h ಇದೆಯಲ್ಲ, this is not the h for hemisphere. Cylinder ಅಲ್ಲ. It is the total height of the vessel. ನಮಗೆ ಬೇಕಾದ್ರೆ ಸಿಲಿಂಡರ್ ಹೈಟ್ ಬೇಕು. ಎಲ್ಲಿ ತಗೊಳ್ತೀನಿ? ಸಿಲಿಂಡರ್ ಹೈಟ್ ಬೇಕು ನನಗೆ. ಅರ್ಥ ಮಾಡ್ತಾರೆ ನನಗೆ. ಇದು ಟೋಟಲ್ ಹೈಟ್ ಆಫ್ ವೆಸಲ್. ಹೌದೇನ್ರಮ್ಮ? ಇದು ಇಟ್ ಇಸ್ ಓನ್ಲಿ ಫಾರ್ ದಿಸ್ ಸಿಲಿಂಡರ್. ಸಿಲಿಂಡರ್ ಹೈಟ್ ಅಂತ ಹೇಳಿದಾನ? No, sir. No, sir. ಹೋದ್ರಿ Height of the vessel. height of the vessel, total is Height. component height, total height. Sir, video struck ಆಗಿದೆ. ಇದು ಕೇಳ್ತಾ Sir, ಇದ್ದೇನೆ. video struck ಆಗಿದೆ. ಯಾರಿಗೆ? Sir, ನಿಮ್ದು. ನನಗೆ ಇದು ವರ್ಕ್ ಆಗ್ತಿದೆಯಲ್ಲಮ್ಮ ಈಗ. ಈಗ ಬಂದ್ರೆ ನಮ್ಮ ವಂಶಿ ಸರ್ ಎಸು Sir, ಅವು ಮೂಲೆ ಅವ್ರು ತಗೊಂಡ್ರಿ. ಹಾರ್ಟ್ ಆಫ್ ದಿ ಸಿಟಿ ಇರೋಲ್ಲ. ಅವಳು ಒಂದು ಕಾಡು ಪ್ರದೇಶ ಇದಾವಲ್ಲ, ಚಿಕ್ಕನಲ್ಲಿ ಒಂದು ಕಾಡು ಪ್ರದೇಶ, ಈ ಕಡೆ ಇದ್ಯಾವುದು ಹೆಬ್ಳಿಗಿರೋ ಒಂದು ಕಾಡು ಪ್ರದೇಶ ಅಲ್ವಾ? ಏಸು ನಮ್ದೇನ್ ಕಾಡಲ್ಲ ಸರ್. ಹಾಕ್ಯಂತಾಳೆ. ಸ್ವಲ್ಪ ಇರ್ಲಿ, ಆಮೇಲೆ ನೋಡೋಣ. CSC ಆಫ್ ಸಿಲಿಂಡರ್ ಬೇಕು. CSC ಆಫ್ ಸಿಲಿಂಡರ್ ಕಂಡಿಡಿಯಕ್ಕೆ ಇನ್ನೊಂದು ಆರ್ ಡಯಾಮೀಟರ್ ಕೊಟ್ಟರೆ ಆರ್ ಗೊತ್ತಾಯ್ತು. R is 7 centimeter.
So what is the value of h? Value of h. Value of h. ನೋಡ್ರಿ ಈಗ ಇದೇನ್ ರಾಮ ಇದು ಹೆಮಿಸ್ಫಿಯರ್. ಹೆಮಿಸ್ಫಿಯರ್. ರೇಡಿಯಸ್ ಎಷ್ಟು ಇರ್ತಮ್ಮ? 7. 7. ಇಲ್ಲಿಂದ ಇಲ್ಲಿ ತನಕ ಎಷ್ಟು ಇರ್ತಮ್ಮ? 7. 7. ಯಾಕೆ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ, ಈಗ ಐತೆ ಅಂತ ನೋಡ್ರಿ, ಹಿಂಗಿದೆ ಅಂತ ಹೇಳ್ತೀರಾ. ಇದು ರೇಡಿಯಸ್. ಇದು ಕ್ಲೋಸ್ ಮಾಡಿದ್ದು ಸರ್ಕಲ್ ಆಗುತ್ತೆ ಇಲ್ಲ? ಎಸ್ ಸರ್, ಆಗುತ್ತೆ. ಹೈಟ್ ಎಷ್ಟು? ಹೆಮಿಸ್ಫಿಯರ್ ಹೈಟ್ ಎಷ್ಟು? 7. ಹೆಮಿಸ್ಫಿಯರ್ ಹೈಟ್ 7. ಸಿಲಿಂಡರ್ ಹೈಟ್ ಕಳಿಬೇಕು 13 ಅಲ್ಲಿ 7 ಕಳೆದ್ರೆ ಏನ್ ಬರ್ತಾ? ದಟ್ ಇಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್. 6. ನಿಮ್ಗೆ ಅರ್ಥ ಆಗ್ತಾ ಇತ್ತು ಇಲ್ಲಿ 7 ಬಂತು ಅಂತ ನಿಮ್ ತಲೆ ಒಳಗೆ ಕೂಡ ಬಂದಿದ್ಯಾ? ಕ್ಲಿಯರ್ ಆಗಿದ್ಯಾ? ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದ್ಯಾ? ಯಾರಿಗಾರ ಡೌಟ್ ಇದೆಯಾ? ಇದನ್ನೇ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಸರ್ಕಲ್. ಕ್ಲಿಯರ್? It is the center of the circle. The distance between the center and any point of the circle is called radius. Therefore, h is equal to 13 minus 7. A minus 7. 6. It is the height of the hemisphere. ಹೆಂಗ್ ಬಂತು ಅಂತ ನಿಮ್ ತಲೆ ಒಳಗೆ ಬರ್ದು ತೋರಿಸಿದೀನಿ ನಾನು ಈಗ. ಅದಲ್ಲ, so h is equal to 6 centimeters. So now you can use the formula 2 pi r is common. H plus r. ಯಾಕೆ ಅಂತ 2 pi r ಹೊರ ಬಂತು. 2 pi r ಹೊರ ಬಂತು. r 2 ಇತ್ತು, ಅದರ ಒಂದು r ಹೊರ ಬಂದ್ರೆ ಒಂದು r ಇತ್ತು. So now substitute 22 by 7. What is here? R 7. 6 plus 7. Plus 7. Cancel. It is 44. 44. 13. 13 for the 52. 13 for the 52 plus 5. 57. 20 meter square. ಏರಿಯಾ ಹೇಳ್ಬೇಕಾರೆ ವಾಲ್ಯೂಮ್ ಹೇಳ್ಬೇಕಾರೆ ಕ್ಯೂಬ್ ಅಲ್ಲಿ ಹೇಳ್ಬೇಕು. ಏ ಪಾಪು ನಿಂತಲ್ಲಿ ಐತನಮ್ಮ ಅದು ಒಂದಿದಳ ಸರ್ ಇದೀನಿ ಸರ್, ನೆಟ್ವರ್ಕ್ ಇಲ್ಲ ಸರ್. ಇದೀನಿ ಸರ್ ನಾನು. ಎಂತದು ಸರ್ ನಿಮ್ ವಾಯ್ಸ್ ಯಾರು ಆನ್ ಮಾಡ್ಕೊಂಡಿದಾರಲ್ಲಿ ಏನ? ಅವ್ರು ವಾಲ್ಯೂಮ್ ಆನ್ ಮಾಡಿದಾಗ ಹಂಗಾಗುತ್ತೆ. 2 ಜನ ಆನ್ ಮಾಡ್ಕೊಂಡ್ರೆ ಹಂಗಾಗುತ್ತೆ. ಬರ್ಕೊಂಡ್ರೆ ಇನ್ನರ್ ಸರ್ಫೇಸ್ ಏರಿಯಾ ಫೆದಲ್ ಅಂತ ಬರ್ಕೊಂಡ್ರ ಅಂತ ನಿಮಗೆ ಕಾಣ್ತದೇನೆ? ಎಸ್ ಸರ್. ಸಂದಿತಾ ಎಸ್ ಸರ್. ಸ್ಕೂಲಲ್ಲಿ ಕಣ್ ಕಾಣಲ್ಲ ಅಂತ ಮನೆಗೆ ಹೋಗಿದ್ದೆ ಅಂತಲ್ಲ? ನೋ ಸರ್. ನಿಮ್ ಮಿಸ್ ಹಂಗಂದ್ರು? ಇಲ್ಲ ಸರ್. ಬರ್ರಮ್ಮ ಈಗ ನೋಡ್ರಮ್ಮ, ಇಲ್ಲಿ 2 ಕಾನ್ಸೆಪ್ಟ್ ಅನ್ನ ನಾವು ಏರಿಯಾವನ್ನ ಕೂಡಿದ್ರೆ ಯು ಗಾಟ್ ದಿ ಗಿವನ್ ಸಾಲಿಡ್ ಏರಿಯಾ. ನೆನ್ಪಿಟ್ಕೊಳ್ಳಿ, ಯಾವ 2 ಸರ್ ಏರಿಯಾಸ್ ಇದಾವೆ ಸರ್? ಇಲ್ಲಿ CSC ಆಫ್ ಸಿಲಿಂಡರ್, ಸಿಲಿಂಡರ್ ಅಂತ ಹೇಳಿದ್ದಾರೆ. Therefore, it can be CSC of cylinder. Okay, and this is also a hollow hemisphere. ಅದರೊಳಗೆ ಏನಿಲ್ಲ, ಜಸ್ಟ್ ಒಂದು ಪಾಟ್ ಇದೆ ಅದಕ್ಕೆ. ಸೊ ಈ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದಿಸ್ ವೆಸಲ್ ಬೇಕು ಅಂದ್ರೆ CSC of cylinder, CSC of hemisphere. CSC of cylinder is 2 pi RH. CSC of hemisphere is 2 pi r square. Now take 2 pi r into h plus r.
H ಕೊಟ್ಟಿಲ್ಲ ನಮಗೆ ಹೈಟ್ ಆಫ್ ದಿ ವೆಸಲ್ ಕೊಟ್ಟಿದ್ದಾರೆ, ನಾಟ್ ಹೈಟ್ ಆಫ್ ದಿ ಸಿಲಿಂಡರ್. ವೆಸಲ್ದಿಗೆ ಹೈಟ್ ಅಲ್ಲಿ ಏನಾರು ಇದ್ದಿದ್ರೆ ಅಲ್ಲಿ ಹೆಚ್ಚು ಬಳಸಬಹುದಿತ್ತು. ಇಲ್ಲಿ ಹೆಚ್ಚಿರೋದು ಯಾವ್ದಕ್ಕೆ? ಹೆಚ್ಚಿರೋದು ಯಾವ್ದಕ್ಕೆ? ಹೆಮಿಸ್ಫಿಯರ್ ಇದೆಯೋ ಸಿಲಿಂಡರ್? ಸಿಲಿಂಡರ್ಗೆ. ಸಿಲಿಂಡರ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಈ ಹೈಟ್ ಕಳಿಬೇಕಾ? ಹೌದಲ್ರಮ್ಮ? ಟೋಟಲ್ ಹೈಟ್ ಅಲ್ಲಿ, ವೆಸಲ್ ಹೈಟ್ ಅಲ್ಲಿ ಹೈಟ್ ಆಫ್ ದಿ ಹೆಮಿಸ್ಫಿಯರ್ ಕಳೆದ್ರೆ, ಹೈಟ್ ಆಫ್ ದಿ ಹೆಮಿಸ್ಫಿಯರ್ ಕಳೆದ್ರೆ ಯು ಗಾಟ್ ದಿ ಹೈಟ್ ಆಫ್ ದಿ ಸಿಲಿಂಡರ್. ಕ್ಲಿಯರ್? Yes, sir. Clear? This is the height of the total vessel. This vessel na height is 30. ಅದಕ್ಕೆ ಬೇಕಾಗಿರೋದು ಯಾವ್ದು ರೈಟು? Height of the ಸಿಲಿಂಡರ್. so ಅದಕ್ಕೆ height of the cylinder vessel is 13 ಏನು? It is the height of the vessel minus it is 7 Height of the Radius. yeah. So now got the height of the cylinder. This is the cylinder. so can substitute 2 into 22 by 7, 7 into 6 plus 7, 44 into 30, 572 centimeter square. So now clear? Yes, sir. Yes, sir. Come to online.